ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಹೆಸರು ಉಮೇಶ್ ಬಾಬು ಅಂತೇಳಿ. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ಹಾಗೂ ಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಡ್ಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತೇವೆ. ಮಕ್ಕಳೇ, ಪ್ರಪಂಚದಲ್ಲಿ ಅನೇಕ ಧರ್ಮಗಳು ಇರೋದನ್ನು ನಾವು ಕಾಣ್ತೇವೆ. ನೀವು ನೋಡಿರ್ಬೋದು, ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಅನೇಕ ಧರ್ಮಗಳನ್ನು ಪಾಲಿಸುವಂತಹ ಜನರು ಇರೋದನ್ನು ನಾವು ಕಾಣ್ತೇವೆ. ಯಾರು ಅವರು? ನಿಮ್ಗೆ ಯಾವ್ಯಾವ ಧರ್ಮದವರು ಪರಿಚಯ ಇದೆ? ಯಾರ್ಯಾರು ನಿಮ್ಮ ಸ್ನೇಹಿತರಿದ್ದಾರೆ? ಯಾರ್ಯಾರು ನಿಮ್ಮ ಸಮಾಜದಲ್ಲಿ ಇತರ ಧರ್ಮದವರು ಇರುವಂಥವ್ರನ್ನು ನಾವು ಕಾಣ್ತೀವಿ? ಯಾರು? ಕ್ರೈಸ್ತ ಜನ, ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ ಅಲ್ವಾ? ಅನೇಕ ಧರ್ಮದ ಜನಾಂಗದವರು ಸಮಾಜದಲ್ಲಿ ವಾಸ ಮಾಡೋದನ್ನು ನಾವು ಕಾಣ್ತೀವಿ. ಪ್ರತಿಯೊಂದು ಧರ್ಮಕ್ಕೂ ಸಹ ತಮ್ಮದೇ ಆದಂತಹ ಒಂದು ಮೂಲ ಪುರುಷರಿರ್ತಾರೆ. ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂಥ ವ್ಯಕ್ತಿಗಳು ಇರ್ತವೆ. ಅದೇ ರೀತಿ ಈ ದಿನ ನಾವು ಪ್ರಸ್ತುತ ಪ್ರಪಂಚದಲ್ಲಿ ಚಾಲ್ತಿಯಲ್ಲಿರುವಂತಹ ಧರ್ಮಕ್ಕೆ ತಮ್ಮದೇ ಆದಂತಹ ಒಂದು ಅನುಭವ, ಧರ್ಮದಲ್ಲಿ ನಡೆಯುವಂತ, ಅದೇ ಆ ಧರ್ಮವನ್ನು ಅನುಸರಿಸುವಂತ ಅನೇಕ ಜನರನ್ನು ನಾವು ಕಾಣ್ತೇವೆ. ಅಂತಹದ್ರಲ್ಲಿ ಈ ದಿನ ನಾವು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಕ್ರೈಸ್ತ ಧರ್ಮ ಮತ್ತೆ ಇಸ್ಲಾಂ ಧರ್ಮ ಇವುಗಳ ಪ್ರಾರಂಭಕ್ಕಿಂತಲೂ ಮುಂಚೆ, ಈ ಧರ್ಮ ಸಂಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಹಿಂದೆ ಯಾವ ಧರ್ಮ ರೂಢಿಯಲ್ಲಿತ್ತು ವಿಶ್ವದಲ್ಲಿ ಅನ್ನೋದನ್ನು ನಾವು ಗಮನಿಸೋದಾದ್ರೆ, ನೀವು ತಿಳಿದಿರಬಹುದು, ಇವು ಇತ್ತೀಚೆಗೆ ಅನುಷ್ಠಾನಗೊಂಡಂತಹ ಧರ್ಮಗಳು, ಕ್ರೈಸ್ತ ಧರ್ಮ ಮತ್ತೆ ಇಸ್ಲಾಂ ಧರ್ಮಗಳು. ಅದಕ್ಕಿಂತ ಮುಂಚೆ ಪ್ರಪಂಚದ ಚರಿತ್ರೆಯಲ್ಲಿ ಪುರಾತನ ಕಾಲದಿಂದಲೂ ಸಹ ಹಲವಾರು ಧರ್ಮಗಳು ಹುಟ್ಟು ಹಾಗೂ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ. ಅನೇಕ ಜನ ಹಿಂದೆ ಈ ಯಾವುದೇ ಧರ್ಮಗಳಿಲ್ಲದಂತಹ ಅವಧಿಯನ್ನು ಸಹ ಜೀವಿಸಿದ್ರು. ಆಗ ಈ ಜನ ಪ್ರಕೃತಿಯನ್ನ ಆರಾಧಿಸಿದ್ರು. ಸೂರ್ಯ, ಚಂದ್ರ, ಭೂಮಿ, ಮರಗಿಡಗಳನ್ನ ಪೂಜಿಸುವಂತಹ ಒಂದು ಸಂಪ್ರದಾಯವನ್ನ, ರೂಢಿಸಿಕೊಂಡಿದ್ರು. ಈ ರೀತಿ ಜನರು ತಮ್ಮದೇ ಆದಂತಹ ರೀತಿ ನೀತಿಗಳು, ನೀತಿ ನಿಯಮಗಳು, ಸಂಪ್ರದಾಯಗಳನ್ನು ಅನುಷ್ಠಾನಗೊಳಿಸಿಕೊಂಡು ಜೀವನವನ್ನ ಸಾಗಿಸ್ತಿದ್ರು. ಇಂತಹ ಸಂದರ್ಭದಲ್ಲಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಕೆಲವೊಂದು ಈ ಧರ್ಮದಲ್ಲಿ ನ್ಯೂನ್ಯತೆಗಳು ಕಂಡುಬಂದು, ಜೊತೆಗೆ ಸಾಮ್ರಾಜ್ಯ ಆಡಳಿತವನ್ನು ಮಾಡುತ್ತಿದ್ದಂತಹ ರಾಜರುಗಳು ಆ ಒಂದು ಜನಾಂಗವನ್ನ ಶೋಷಣೆಯನ್ನು ಮಾಡುವಂಥದ್ದು, ಅನೇಕ ಮೂಢನಂಬಿಕೆಗಳಿಗೆ ಒಳಗಾಗಿ ಅದರಿಂದ ಶೋಷಣೆಗೆ ಒಳಪಟ್ಟು ಆ ಧರ್ಮದಿಂದ ಬೇಸತ್ತು ಹೊಸದಾದಂತಹ ಒಂದು ಧರ್ಮವನ್ನ ಕಂಡುಕೊಳ್ಬೇಕು, ಅಥವಾ ಹೊಸದಾದಂತಹ ಧರ್ಮಕ್ಕೆ ಇವರು ಮತಾಂತರ ಹೊಂದಬೇಕು, ನಿಯಮಗಳನ್ನು ಪಾಲಿಸಬೇಕು, ಮುಕ್ತಿಯ ಮಾರ್ಗವನ್ನು ಪಡೆಯಬೇಕು, ಜ್ಞಾನಾರ್ಜನೆಯನ್ನು ಪಡೆಯಬೇಕು, ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಒಂದು ಮನೋಭಾವ ಜನರಲ್ಲಿ ನೋಡ್ತೀವಿ. ಅಂತಹ ಸಂದರ್ಭದಲ್ಲಿ ವಿಶ್ವದ ರಾಷ್ಟ್ರಗಳಿಗೆ ಅಥವಾ ಸಮಾಜದಲ್ಲಿ ವಾಸಿಸುವಂತಹ ಜನರಿಗೆ ಪರಿಚಯವಾಗುವಂತೆ ಈ ಒಂದು ಹೊಸ ಧರ್ಮಗಳು, ಅವೇ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ. ಮೊದಲನೇದಾಗಿ ನಾವು ಕ್ರೈಸ್ತ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಕ್ರೈಸ್ತ ಧರ್ಮ ಸಾಲಿವಾಹನ ಶಕ 1ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದು ರೋಮ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಗಾಗಿದ್ದಂತಹ ಪ್ಯಾಲೆಸ್ತೈನ್ ಪ್ರಾಂತ್ಯದ ನಜರತ್ ಅನ್ನುವಂತಹ ಸ್ಥಳದಲ್ಲಿ ಇದು ಸ್ಥಾಪನೆ ಆಯಿತು ಅಥವಾ ಉಗಮ ಆಯಿತು ಅನ್ನೋದನ್ನು ನಾವು ನೋಡಬಹುದು. ಈ ಕ್ರೈಸ್ತ ಧರ್ಮದ ಸ್ಥಾಪಕರು ನಿಮ್ಗೆಲ್ಲ ಗೊತ್ತಿದೆ, ಯಾರು? ಯೇಸು ಕ್ರಿಸ್ತ ಅಥವಾ ಜೀಸಸ್ ಕ್ರೈಸ್ಟ್ ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಯಹೂದಿಗಳು ಪ್ಯಾಲೆಸ್ತೈನ್ನಲ್ಲಿ ವಾಸ ಮಾಡ್ತಿದ್ರು. ಅಂದ್ರೆ ಈ ಕ್ರೈಸ್ತ ಧರ್ಮ ಸ್ಥಾಪನೆ ಆಗುವುದಕ್ಕಿಂತ ಇಂದಿನ ಸನ್ನಿವೇಶವನ್ನು ನಾವು ಗಮನಿಸೋದಾದ್ರೆ, ಇಲ್ಲಿ ಯಹೂದಿಗಳು ಪ್ಯಾಲೆಸ್ತೈನ್ನಲ್ಲಿ ವಾಸ ಮಾಡ್ತಿದ್ರು. ಆ ಪ್ಯಾಲೆಸ್ತೈನ್ ರೋಮ್ ಸಾಮ್ರಾಜ್ಯದ ಆಡಳಿತಕ್ಕೆ ಸೇರ್ಕೊಂಡಿತ್ತು. ಆತನ ಅಧೀನದಲ್ಲಿದ್ದು ಇಲ್ಲಿ ರೋಮ್ ಸಾಮ್ರಾಜ್ಯದ ದೊರೆ ಅಲ್ಲಿನ ಪ್ರಜೆಗಳಿಗೆ
ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ನೀಡುತ್ತಿರಲಿಲ್ಲ. ದುರಾಡಳಿತ, ಮೂಢನಂಬಿಕೆಗಳಿಗೆ ಒಳಗಾಗಿದ್ರು. ಜೊತೆಗೆ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಜೀಸಸ್ ಕ್ರೈಸ್ತರ ಜನನ ಆಯಿತು. ಈ ಮೂಢನಂಬಿಕೆಗಳು, ರಾಜನ ದುರಾಡಳಿತದಿಂದ ಬೇಸತ್ತಂತಹ ಜನರು ಈ ಜೀಸಸ್ ಕ್ರೈಸ್ತ ಸ್ಥಾಪನೆ ಮಾಡಿದಂತಹ ಹೊಸದಾದಂತಹ ಒಂದು ಧರ್ಮಕ್ಕೆ ಅತಿ ಶೀಘ್ರವಾಗಿ, ಅತಿ ಬೇಗನೆ ಮತಾಂತರ ಹೊಂದಿದ್ರು ಅಥವಾ ಅವರ ಅನುಯಾಯಿಗಳ. ಈ ರೀತಿಯಾಗಿ ಈ ಒಂದು ರೋಮಲ್ಲಿ ರಾಜನ ದುರಾಡಳಿತಕ್ಕೆ ಒಳಗಾದಂತಹ ಜನ ಈ ಒಂದು ಕ್ರೈಸ್ತ ಧರ್ಮಕ್ಕೆ ಬಂದರು ಅಥವಾ ಕ್ರೈಸ್ತ ಧರ್ಮದ ಬೋಧನೆಗಳನ್ನು ಅನುಸರಿಸಲಿಕ್ಕೆ ಪ್ರಾರಂಭಿಸಿದರು. ನಂತರ ಯೇಸು ಕ್ರಿಸ್ತರ ಬಾಲ್ಯ ಮತ್ತೆ ಅವರ ಬೋಧನೆಗಳನ್ನು ನಾವು ತಿಳಿಯುವುದಾದರೆ, ಯೇಸು ಕ್ರಿಸ್ತರು ಬಾಲ್ಯದ ಬಗ್ಗೆ ಹೆಚ್ಚಿನ ಸಂಗತಿಗಳು ಲಭ್ಯ ಆಗಿಲ್ಲ. ಇತಿಹಾಸದ ದಾಖಲೆಗಳಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಒಂದು ಬಾಲ್ಯದ ಬಗ್ಗೆ, ಅವರ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳು ಲಭ್ಯ ಆಗಿಲ್ಲ. ಆದರೂ ಸಹ ದೊರೆತಿರುವಂತಹ ಆಧಾರಗಳ ಮೇಲೆ ಜೀಸಸ್ ಕ್ರೈಸ್ಟ್ 1ನೇ ಶತಮಾನದಲ್ಲಿ ಜೆರುಸೆಲಂನ ಬಳಿ, ಜೆರುಸೆಲಂನ ಬೆತ್ಲೆಹೇಮ್ ಎಂಬ ಅನ್ನುವಂತಹ ಹಳ್ಳಿಯಲ್ಲಿ, ಜೆರುಸೆಲಂನ ಬೆತ್ಲೆಹೇಮ್ ಅನ್ನುವಂತಹ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಬಡ ಕುಟುಂಬದಲ್ಲಿ ಜನನ. ಯಾರು? ಜೀಸಸ್ ಕ್ರೈಸ್ಟ್. ಈತನ ತಂದೆ ಜೋಸೆಫ್, ತಾಯಿ ಮೇರಿ. ಇವರ ಮಗನಾಗಿ ಯೇಸು ಕ್ರಿಸ್ತ ಅಥವಾ ಜೀಸಸ್ ಕ್ರೈಸ್ತರು ಜನಿಸ್ತಾರೆ. ಬಾಲ್ಯದಲ್ಲಿ ಇವರಿಗೆ ವ್ಯವಸ್ಥಿತವಾದಂತಹ ವಿದ್ಯಾಭ್ಯಾಸ ಸಿಗೋದಿಲ್ಲ. ಆದರೂ ಸಹ ತಮ್ಮ ಅಸಾಧಾರಣ ಗ್ರಹಣಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಅಪಾರವಾದಂತಹ ಧಾರ್ಮಿಕ ಜ್ಞಾನವನ್ನ ಪಡ್ಕೊಳ್ತಾರೆ. ಯಹೂದಿಗಳ ಧರ್ಮ ಗ್ರಂಥಗಳನ್ನ, ತತ್ವಗಳನ್ನ ಸರಳವಾಗಿ ವಿವರಿಸಿ ಅವು ಆಶ್ಚರ್ಯಗೊಳಿಸ್ತಾರೆ ಜನರನ್ನ, ಅಲ್ಲಿದ್ದಂತಹ ಪ್ರಜೆಗಳನ್ನ. ಇವರು ಜೀಸಸ್ ಕ್ರೈಸ್ತರು ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ಅನ್ನುವಂತಹ 30ನೇ ವಯಸ್ಸಿನಲ್ಲಿ ಬ್ಯಾಪ್ಟಿಸ್ಟ್ ಅನ್ನುವಂತಹ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗ್ತಾನೆ. ಅವರಿಂದ ದೀಕ್ಷೆಯನ್ನು ಪಡಿತಾನೆ ಯೇಸು ಕ್ರಿಸ್ತ. ದೀಕ್ಷೆಯನ್ನು ಪಡೆದ ನಂತರ ಜಾನ್ ಜೀಸಸ್ರನ್ನ ಮಸೀಹ ಅಥವಾ ಮಹಾರಕ್ಷಕ ಅಂತೇಳಿ ಕರೀತಾರೆ. ದೀಕ್ಷೆಯ ಸ್ವೀಕಾರದ ನಂತರ ಕಷ್ಟದಲ್ಲಿದ್ದಂತಹ ಜನರಿಗೆ ನೆರವಾಗುವಂಥದ್ದು, ಅವರಲ್ಲಿಗೆ ಬಂದಂತಹ ಜನರ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು, ಅನೇಕ ಕ್ಲಿಷ್ಟಕರ ವಿಚಾರಗಳನ್ನು ಸರಳವಾದಂತಹ ಭಾಷೆಯ ಮೂಲಕ ಅವರಿಗೆ ಅರ್ಥೈಸುವಂಥದ್ದು, ಬೋಧನೆಗಳನ್ನು ನೀಡುವಂಥದ್ದು, ಅವರ ಒಂದು ಉದಾರವಾದಂತಹ ಮನೋಭಾವ, ಬೋಧನೆಗಳು ಜನರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳುತ್ತಿದ್ದಂತಹ ಒಂದು ಪದ್ಧತಿ, ಸಮಸ್ಯೆಗಳ ಪರಿಹಾರ, ಇವೆಲ್ಲವೂ ಸಹ ಅಲ್ಲಿದ್ದಂತಹ ಜನರನ್ನ ಇವರ ಕಡೆ ಅತಿ ಬೇಗನೆ ಸೆಳೆಯುವಂತೆ ಮಾಡಿದ್ವು. ಅನೇಕ ಜನರು ಇವರ ಅನುಯಾಯಿಗಳಾದರು. ಇಂತಹ ಸಂದರ್ಭದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ರೋಮ್ ಸಾಮ್ರಾಜ್ಯದಲ್ಲಿ ಯಹೂದಿಗಳು ಅನೇಕರು ಈ ಕ್ರೈಸ್ತ ಧರ್ಮಕ್ಕೆ ಬದಲಾವಣೆಯನ್ನ ಆಗ್ತವು. ಎಷ್ಟು ಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಿದ್ರು ಅಂತಂದ್ರೆ, ರಾಜನನ್ನೇ ಕೆಳಗಿಳಿಸಿ ಅವನನ್ನೇ ರಾಜನನ್ನಾಗಿ ಮಾಡುವಂತಹ ಮಟ್ಟಕ್ಕೆ ಅಲ್ಲಿನ ಯಹೂದಿಗಳು ಏನಿದ್ದಾರೆ ಅವರು ಈ ಕ್ರೈಸ್ತ ಧರ್ಮಕ್ಕೆ ಮತಾಂತರವನ್ನು ಹೊರತ ಹೋದ್ರು, ಇವನ ಅನುಯಾಯಿಗಳಾಗ್ತಾ ಹೋದ್ರು, ಇವನ ಧರ್ಮ ಬೋಧನೆಯನ್ನ ಸ್ವೀಕರಿಸ್ತಾರೆ. ಅಂತಹ ಒಂದು ಅವಿಚ್ಛಿನ್ನವಾದಂತಹ ಮತ್ತು ಅದ್ಭುತವಾದಂತಹ ಬೋಧನೆಗಳನ್ನ ಜೀಸಸ್ ಕ್ರೈಸ್ತರ ಜನರಿಗೆ ನೀಡಿದರು.
ಅವು ತುಂಬಾ ಸರಳವಾಗಿದ್ವು. ಎಂತಹ ಕೆಳವರ್ಗದ ವ್ಯಕ್ತಿ ಅಥವಾ ಸಮಾಜದಲ್ಲಿ ನಿಕೃಷ್ಟ ಅಥವಾ ಕೊನೆಯ ಹಂತದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿನಿಗೂ ಸಹ ಈತನ ಬೋಧನೆಗಳು ಅರ್ಥವಾಗ್ತಿದ್ವು. ಆದ್ರಿಂದ ಇವನಿಗೆ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಇಂತಹ ಸಂದರ್ಭದಲ್ಲಿ ಯಾರು ಹೆಸರುವಾಸಿಯನ್ನ ಗಳಿಸ್ತಿರ್ತಾರೋ ಅವ್ರಿಗೆ ಅನುಯಾಯಿಗಳಿದ್ದಂತೆ ಶತ್ರುಗಳು ಸಹ ಇರ್ತಾರೆ. ಇಲ್ಲೂ ಸಹ ಅದೇ ಆದದ್ದು. ಅನೇಕರು ಜೀಸಸ್ ಕ್ರೈಸ್ತರನ್ನ ವಿರೋಧಿಸಲಿಕ್ಕೆ ಪ್ರಾರಂಭಿಸಿದ್ರು. ಜೀಸಸ್ ಕ್ರೈಸ್ತರ ವಿರೋಧಿ ಬಣ ಒಂದು ರೋಮ್ನಲ್ಲಿ ಹುಟ್ಟುಕೊಳ್ತು, ಜೆರುಸಲೇಮಿನಲ್ಲಿ. ಅಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ವಿರುದ್ಧ ರಾಜನಿಗೆ ದೂರನ್ನು ಸಲ್ಲಿಸಿದರು. ಸಾಮ್ರಾಜ್ಯದಲ್ಲಿ ಜನರನ್ನ ಮರಳು ಮಾಡ್ತಿದ್ದಾನೆ, ರಾಜನ ವಿರುದ್ಧ ಎತ್ತು ಕಟ್ಟಿದ್ದಾರೆ, ಸಾಮ್ರಾಜ್ಯದ ದುರಾಡಳಿತಕ್ಕೆ ಕಾರಣ ಆಗ್ತಿದ್ದಾನೆ ಅನ್ನುವಂತಹ ವಿಚಾರಗಳನ್ನ ರಾಜನ ಕಿವಿಯಲ್ಲಿ ತುಂಬುತ್ತಾರೆ. ರಾಜ ಯಾವುದೇ ರೀತಿಯ ವಿಚಾರಣೆಯನ್ನು ಮಾಡುವುದಿಲ್ಲ. ಶೀಘ್ರವಾಗಿ ಅವನ ಮೇಲೆ ಏನ್ ಮಾಡ್ತಾರೆ, ಆರೋಪವನ್ನು ಹೊರಿಸ್ತಾರೆ. ದೇಶದ್ರೋಹದ ಆರೋಪವನ್ನು ಹೊರಿಸಿ ಆತನನ್ನ ವಿಚಾರಣೆಯ ನಂತರ ರಾಜದ್ರೋಹದ ಆಪಾದನೆಯನ್ನು ಹೊರಿಸಿ ವಿಚಾರಣೆಯ ನಂತರ ಜೀಸಸರನ್ನ ಆ ಪ್ರದೇಶದ ಗೋಲ್ಗೊತ್ತ ಅನ್ನುವಂತಹ ಬೆಟ್ಟದಲ್ಲಿ, ಜೆರುಸಲೇಮಿನ ಗೋಲ್ಗೊತ್ತ ಎನ್ನುವಂತಹ ಬೆಟ್ಟದಲ್ಲಿ ಒಂದು ದಿನ ಶುಕ್ರವಾರದಂದು ಆತನನ್ನ ಶಿಲುಬೆಗೆ ಏರಿಸ್ತಾರೆ. ಈತನೊಬ್ಬನನ್ನ ಏರಿಸುವುದಿಲ್ಲ, ಇವನ ಜೊತೆ ಇಬ್ಬರು ವ್ಯಕ್ತಿಗಳನ್ನು ಸಹ ಈ ಸಂದರ್ಭದಲ್ಲಿ ಶಿಲುಬೆಗೆ ಏರಿಸ್ತಾರೆ. ಈ ದಿನವನ್ನೇ ಕ್ರೈಸ್ತ ಧರ್ಮೀಯರು ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೇ ಅಂತೇಳಿ ಆಚರಣೆಯನ್ನ ಮಾಡ್ತಾರೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಅರ್ಥ ಆಗ್ತಿದೆಯಾ? ಈ ರೀತಿ ವಿಶ್ವಕ್ಕೆ ಲೇಸನ್ನ ಬಯಸಿದಂತಹ ಯೇಸುವಿಗೆ ನಮ್ಮ ಜನ ಇಂತಹ ಒಂದು ಉಡುಗೊರೆಯನ್ನು ಕೊಟ್ಟರು. ಆತನನ್ನೂ ಸಹ ಬಿಡಲಿಲ್ಲ, ಆತನನ್ನ ಶಿಲುಬೆಗೆ ಏರಿಸ್ತಾರೆ. ಶಿಲುಬೆ ನೋಡಿ ಒಂದು ಕ್ರೈಸ್ತ ಧರ್ಮೀಯರ ಒಂದು ಚಿಹ್ನೆಯನ್ನ ಅವರು ಪ್ಲಸ್ ಆಕಾರದ ಒಂದು ಶಿಲುಬೆಯನ್ನು ಇಟ್ಟಿರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ತಲೆಯನ್ನು ಎದುರೆ ಹಾಕಿ ಕೈಗಳನ್ನ ಕಾಲುಗಳಿಗೆ, ಕೈ ಮತ್ತು ಕಾಲುಗಳಿಗೆ ಮೊಳೆಯನ್ನು ಹೊಡೆದಿರ್ತಾರೆ. ಆ ರೀತಿ ಕೈಗೆ ಮತ್ತು ಕಾಲುಗಳಿಗೆ ಮೊಳೆಯನ್ನು ಹೊಡೆದು ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಗೋಲ್ಗೊತ್ತಾ ಬೆಟ್ಟದಲ್ಲಿ ಶಿಲುಬೆಗೆ ಏರಿಸ್ತಾರೆ. ಇದನ್ನೇ ಕ್ರೈಸ್ತ ಧರ್ಮೀಯರು ಗುಡ್ ಫ್ರೈಡೇ ಅಂತೇಳಿ ಆಚರಣೆಯನ್ನ ಮಾಡ್ತಾರೆ. ಇದು ಈ ಒಂದು ಯೇಸು ಕ್ರಿಸ್ತನ ಅಂತ್ಯ ಆಯಿತು. ನಂತರ ಯೇಸು ಕ್ರಿಸ್ತನ ಬೋಧನೆಗಳೇನು, ಆತನ ಬೋಧನೆಗಳನ್ನು ನಾವು ತಿಳಿಯುವುದಾದ್ರೆ ನಂತರ ಕ್ರೈಸ್ತ ಧರ್ಮದ ಜೀವನದ ಬಗ್ಗೆ ತಿಳ್ಕೊಂಡ್ವಿ. ಅವರು ಬೋಧಿಸಿದಂತ ಬೋಧನೆಗಳನ್ನು ನಾವು ತಿಳಿಯೋದಾದ್ರೆ ನೋಡಿ, ಕ್ರೈಸ್ತ ಧರ್ಮದ ಬೋಧನೆಗಳು ಏನ್ ಬೋಧನೆಗಳಿವೆ ಕ್ರೈಸ್ತ ಧರ್ಮದಲ್ಲಿ ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಕ್ರೈಸ್ತ ಧರ್ಮದ ಬೋಧನೆಗಳು ತುಂಬಾ ಸರಳವಾಗಿವೆ, ಚೆನ್ನಾಗಿವೆ. ಎಲ್ಲರೂ ಸಹ ಪಾಲಿಸುವಂಥದ್ದು, ಎಲ್ಲರಿಗೂ ಸಹ ಇದು ಸುಲಭವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಯೇಸು ಕ್ರಿಸ್ತರು ಈ ಒಂದು ಬೋಧನೆಗಳನ್ನ ತಿಳಿಸಿದ್ದಾರೆ. ಏನು ಕ್ರೈಸ್ತ ಧರ್ಮದ ಬೋಧನೆಗಳು? ಬೋಧನೆಗಳನ್ನು ಮೊದಲನೇದು, ದೇವರು ಒಬ್ಬನೇ, ಆತ ಸರ್ವ ಜೀವರಾಶಿಗಳ ತಂದೆ. ದೇವರುಗಳು ಅನೇಕ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ದೇವರನ್ನು ಪೂಜೆ ಮಾಡಬಹುದು, ಆರಾಧಿಸಬಹುದು. ಆದರೆ ದೇವರು ಎಲ್ಲರಿಗೂ ಸಹ ಒಬ್ಬನೇ. ದಯಾಮಯನಾದಂತಹ ದೇವರು ಸರ್ವ ಜೀವರಾಶಿಗಳಿಗೆ ತಂದೆ. ಅವುಗಳನ್ನೆಲ್ಲವೂ ಸಹ ಪರಿಪಾಲನೆಯನ್ನು ಮಾಡುವಂಥವರು ಒಬ್ಬನೇ ದೇವರು. ನಾಮಾಲವು ದೇವನೊಬ್ಬ, ದೇವನೊಬ್ಬ ನಾಮಾಲವು ಅನ್ನುವಂಥ ರೀತಿಯಲ್ಲಿ ಇವರು ಬೋಧನೆಯನ್ನು ತಿಳಿಸಿದರು. ಇನ್ಯಾವುದೇ ದೇವರನ್ನ ಪೂಜೆ ಮಾಡೋದು, ಯಾರನ್ನ ಪೂಜೆ ಮಾಡೋದು, ಅವರೆಲ್ಲರೂ ಸಹ ಒಬ್ಬನೇ ದೇವರು, ಒಬ್ಬನೇ. ಎಲ್ಲಾ ಜೀವರಾಶಿಗಳನ್ನ ಸಲಹುವಂತ, ಕಾಯುವಂಥವನು ಆತನೇ ಅನ್ನುವಂಥ ವಿಚಾರವನ್ನ ಜೀಸಸ್ ಕ್ರೈಸ್ತರು ಹೇಗೆ ಪ್ರತಿಯೊಬ್ಬರಲ್ಲೂ ಸಹ ಸಹೋದರ ಭಾವನೆ ಇರಬೇಕು. ಅಕ್ಕಪಕ್ಕದವರು ಇರ್ಬೋದು, ನೆರೆಹೊರೆಯಿರಬಹುದು, ಬಂಧು ಬಳಗದವರು ಇರಬಹುದು, ಸ್ನೇಹಿತರಿರಬಹುದು, ಎಲ್ಲರನ್ನೂ ಸಹ ನಾವು ಸಹೋದರರಂತೆ ನಾವು ನೋಡ್ಕೋಬೇಕು. ಯಾರನ್ನೂ ಸಹ ದ್ವೇಷ ಮಾಡಬಾರ್ದು. ಎಲ್ಲರೂ ಸಹ ನಮ್ಮ ಸಹೋದರರು ಅನ್ನುವಂತಹ ವಿಚಾರವನ್ನ ಇವರು ತಿಳಿಸ್ತಾರೆ. ಮೂರನೇ, ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ
ದೇವರನ್ನ ಪ್ರೀತಿಸಿದಂತೆ. ಕಷ್ಟದಲ್ಲಿ ಇರುವಂತವರನ್ನ ಪ್ರೀತಿಸಬೇಕು. ಅವರನ್ನ ನೋಡಿ ನಾವು ಅವರನ್ನ ಅವಹೇಳನ ಮಾಡುವುದಾಗ್ಲಿ, ಆಡ್ಕೊಳ್ಳೋದಾಗ್ಲಿ, ಅಸೂಯೆ ಪಟ್ಕೊಳ್ಳೋದಾಗ್ಲಿ, ದ್ವೇಷಿಸುವಂತದ್ದಾಗ್ಲಿ ಮಾಡಬಾರ್ದು. ಕಷ್ಟದಲ್ಲಿರುವವರನ್ನ ಅವರಿಗೆ ಸಾಧ್ಯವಾದರೆ ನಮ್ಮ ಕೈಯಿಂದ ಸಹಾಯವನ್ನು ಮಾಡಬೇಕು, ಅವರನ್ನೂ ಸಹ ಪ್ರೀತಿಸಬೇಕು. ಆ ರೀತಿ ಮಾಡಿದ್ರೆ ದೇವರನ್ನು ಪ್ರೀತಿಸಿದಂತೆ ಅನ್ನುವಂತ ವಿಚಾರವನ್ನು ಕ್ರೈಸ್ತರು ತಿಳಿಸ್ತಾರೆ. ಪರರಿಂದ ಯಾವುದನ್ನು ಬಯಸಬಾರದು. ಅವರನ್ನ ನಾವು ಸೇವೆ ಮಾಡ್ತೀವಿ, ಅವರಿಂದ ನಾವು ಅವರಿಗೆ ಸಹಾಯವನ್ನ ಮಾಡ್ತೀವಿ ಅಂತಂದ್ರೆ ನಾವು ಯಾವುದೇ ರೀತಿಯಿಂದ ಪ್ರತಿಫಲ ಅಪೇಕ್ಷೆಯನ್ನು ನಾವು ಪಡಿಬಾರ್ದು, ಅಪೇಕ್ಷಣೆಯನ್ನು ಸಹ ಮಾಡಬಾರ್ದು. ನಾನಿಂತ ಸೇವೆ ಮಾಡ್ತೀನಿ, ಅವನಿಂದ ಇನ್ನೇನೂ ಬಯಸ್ತೀನಿ ಅಂತಂದ್ರೆ ಅದು ಸೇವೆ ಅನಿಸೋದಿಲ್ಲ. ಪರರಿಂದ ಯಾವುದನ್ನೂ ಬಯಸದೆ ಅವರ ಸೇವೆಯನ್ನ ಮಾಡಬೇಕು. ಆಗ ದೇವರು ಮೆಚ್ಚುತ್ತಾನೆ, ಆಗ ನಿಮಗೆ ಒಳಿತಾಗುತ್ತೆ ಎನ್ನುವಂತ ವಿಚಾರವನ್ನ ತಿಳಿಸ್ತಾರೆ. ಪರರಿಂದ ಯಾವುದನ್ನೂ ಬಯಸದೆ ಅವರ ಸೇವೆಯನ್ನ ಮಾಡಬೇಕು. ಹೀಗೆ ಮಾನವರ ಸೇವೆ ದೇವರ ಸೇವೆಗೆ ಸಮನಾದದ್ದು. ಒಂದ್ ಕಡೆ ಹೇಳ್ತಾರೆ ಮಾನವ ಸೇವೆ ಮಾಧವ ಸೇವೆ ಅಂತ. ಈ ವಿಚಾರವನ್ನ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ತಿಳಿಸುತ್ತಿದ್ರು. ಮಾನವನ ಸೇವೆಯು ದೇವರ ಸೇವೆಗೆ ಸಮನಾದದ್ದು. ಮಾನವನಿಗೆ ಸಹಾಯವನ್ನ ಮಾಡಿದ್ರೆ, ಅವನಿಗೆ ಸೇವೆಯನ್ನ ಮಾಡಿದ್ರೆ, ಅವನಿಗೆ ಉಪಕಾರವನ್ನ ಮಾಡಿದ್ರೆ, ಅವನ ಕೆಲಸಗಳನ್ನ ಮಾಡಿಕೊಟ್ರೆ ಅದು ದೇವರಿಗೆ ಕೆಲಸವನ್ನ ಮಾಡದಂತೆ, ದೇವರ ಸೇವೆಯನ್ನ ಮಾಡದಂತೆ ಎನ್ನುವಂತ ವಿಚಾರವನ್ನ ಜೀಸಸ್ ಕ್ರೈಸ್ತರು ತಿಳಿಸ್ತಾರೆ. ನಂತರ 6ನೇ ಮಾನವ ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಟ್ಟರೆ, ಯಾವುದೋ ಒಂದು ತಪ್ಪು ಮಾಡಿರ್ತಾನೆ, ಆ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಟ್ಟರೆ, ಆ ತಪ್ಪನ್ನ ಮಾಡಿದ ತಪ್ಪಾಯಿತು, ಇದರಿಂದ ನನಗೆ ತಪ್ಪಿನ ಅರಿವಾಗಿದೆ ಅಂತೇಳಿ ಅವನು ಮಾಡಿದಂತಹ ತಪ್ಪಿನ ಪಶ್ಚಾತ್ತಾಪವನ್ನು ಪಟ್ಟರೆ ದೇವರಿಂದ ಆ ವ್ಯಕ್ತಿಗೆ ಕ್ಷಮಾಪಣೆ ಇದೆ, ದೇವರು ಸಹ ಆತನನ್ನ ಕ್ಷಮಿಸ್ತಾನೆ ಅಂತ ಹೇಳ್ತಾರೆ. 7ನೇದಾಗಿ ನಿನ್ನ ಶತ್ರುವನ್ನ ನೀನು ಪ್ರೀತಿಸು. ಶತ್ರು ಅಂದ ತಕ್ಷಣ ದ್ವೇಷಕಾರದೇ ಆಗಿರುತ್ತೆ. ಆತನನ್ನ ಏನಾದ್ರೂ ಮಾಡಿ ನಾಶ ಮಾಡಬೇಕು, ಆತನನ್ನ ಏನಾದ್ರೂ ಮಾಡಿ ಸಂಹಾರ ಮಾಡಬೇಕು, ಅಥವಾ ಆತನನ್ನ ಏನಾದ್ರೂ ಮಾಡಿ ಕೆಡಿಸಬೇಕು, ಅಥವಾ ಆತನ ಏನಾದ್ರೂ ಮಾಡಿ ಹಾಳು ಮಾಡಬೇಕು ಅನ್ನುವಂತ ಮನೋಭಾವನೆ ನಮ್ಮಲ್ಲಿ ಇರ್ತದೆ. ಶತ್ರುಗಳ ಆತನನ್ನ ಕಂಡಂತ ವ್ಯಕ್ತಿಗೆ ಶತ್ರು ಯಾವ ವ್ಯಕ್ತಿಗೆ ಶತ್ರು ಆಗಿರ್ತಾನೋ ಅವನನ್ನು ಕಂಡ್ರೆ ಈ ರೀತಿಯಾದಂತಹ ಮನೋಭಾವನೆಗಳು ವ್ಯಕ್ತಿಗೆ ಇರ್ತದೆ. ಆದರೆ ಆ ರೀತಿಯಾದಂತಹ ಮನೋಭಾವನೆ ಸಲ್ಲ, ಅದು ಮಾಡಬಾರದು. ನಿನ್ನ ಶತ್ರುವನ್ನು ಸಹ ನೀನು ಪ್ರೀತಿಸು, ಅವನನ್ನು ಸಹ ಪ್ರೀತಿಸು. ನಿನಗೆ ಕೆಟ್ಟದ್ದನ್ನ ಬಯಸಿದ್ರೆ ಅವರಿಗೆ ಒಳ್ಳೆಯದನ್ನೇ ಬಯಸು. ನೀನು ಕೆಟ್ಟದ್ದು ಮಾಡ್ತಿದ್ದಾನೆ ಅಂತಂದ್ರೆ ನೀನು ಅವನು ಕೆಟ್ಟದ್ದು ಮಾಡೋದು ಬೇಡ. ನೀನು ಅವನು ಕೆಟ್ಟದ್ದು ಮಾಡ್ತಿದ್ದಾನೆ, ನೀನು ಅವನು ಕೆಟ್ಟದ್ದು ಮಾಡ್ತೀಯ ಅಂತಂದ್ರೆ ನಿನ್ಗೂ ಅವನಿಗೂ ವ್ಯತ್ಯಾಸನೇ ಇರೋದಿಲ್ಲ ಅಲ್ವಾ ಮಕ್ಕಳೇ? ಆದ್ರಿಂದ ನಿನಗೆ ಕೆಟ್ಟದ್ದನ್ನ ಬಯಸಿದ್ರೆ ನೀನು ಅವನಿಗೆ ಕೆಟ್ಟದ್ದನ್ನ ಬಯಸಬೇಡ, ಅವನಿಗೆ ಒಳ್ಳೆಯದನ್ನೇ ಬಯಸು ಅಂತ ವಿಚಾರಗಳನ್ನ ಯೇಸು ಕ್ರಿಸ್ತರು ತಿಳಿಸ್ಕೊಡ್ತಾರೆ, ಬೋಧನೆಗಳನ್ನು ಮಾಡಿ. ನೋಡಿ ಎಷ್ಟು ಸರಳವಾಗಿವೆ, ಸುಲಭವಾಗಿವೆ, ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ. ಯಾವುದೇ ಸಮಾಜದ ನಿಂದನೆಗಾಗ್ಲಿ, ದೇವರ ನಿಂದನೆಗಾಗ್ಲಿ ಇಲ್ಲಿ ಯಾವುದೇ ಅವಕಾಶ ಇಲ್ಲ. ಇಂತಹ ಒಂದು ಬೋಧನೆಗಳನ್ನು ಯೇಸು ಕ್ರಿಸ್ತರು ಬೋಧಿಸಿದ್ರಿಂದ ಅನೇಕ ಜನರು ಈ ಒಂದು ಧರ್ಮಕ್ಕೆ ಮತಾಂತರ ಆದರು ಅಥವಾ ಇವರ ಅನುಯಾಯಿಗಳಾದರು. ನಂತರ ಕ್ರೈಸ್ತ ಧರ್ಮದ ಪ್ರಚಾರದ ಬಗ್ಗೆ ನಾವು ತಿಳಿಯೋದಾದ್ರೆ, ಕ್ರೈಸ್ತ ಧರ್ಮರು ಬದುಕಿದ್ದಂತಹ ಸಂದರ್ಭದಲ್ಲಿ ತಮ್ಮ ತತ್ವಗಳನ್ನ ಪ್ರಪಂಚದ ಎಲ್ಲಾ ಭಾಗಗಳಲ್ಲೂ ಸಹ ತಲುಪಿಸಿದ್ರು. ಆ ಮೂಲಕ ಕಷ್ಟದಲ್ಲಿರುವವರನ್ನ ರಕ್ಷಿಸಬೇಕು ಎನ್ನುವಂತಹ ಜವಾಬ್ದಾರಿಯನ್ನ ಮತ್ತು ದೀಕ್ಷೆಯನ್ನ ತನ್ನ 12 ಜನ ಶಿಷ್ಯರಿಗೆ ವಹಿಸಿದ್ರು. ಈ ಯೇಸು ಕ್ರಿಸ್ತನ 12 ಜನ ಶಿಷ್ಯರನ್ನೇ ಅಪೋಸಲ್ಸ್ ಅಂತ ಕರೀತಾರೆ. ಇವರಲ್ಲಿ ಸಂತ ಪೀಟರನು ಪ್ರಮುಖನಾಗಿದ್ದಂಥವನು. ಈತ ರೋಮಿಗೆ ತೆರಳಿ ಚರ್ಚನ್ನ ಸ್ಥಾಪಿಸಿ ಪ್ರಪಂಚದಾದ್ಯಂತ ಈ ಒಂದು ಕ್ರೈಸ್ತ ಧರ್ಮದ ಪ್ರಚಾರವನ್ನ ಪ್ರಪಂಚದ ಪ್ರಚಾರಕರನ್ನ ಕಳಿಸ್ತಾನೆ. ಕ್ರೈಸ್ತ ಧರ್ಮದ ಜೊತೆಗೆ ಸುವಾರ್ತೆಗಳ ಪ್ರಚಾರವೂ ಸಹ ಈತ ಆರಂಭಿಸ್ತಾನೆ. ಈತ ಸ್ಥಾಪಿಸಿದಂತಹ ಚರ್ಚ್, ರೋಮ್ನಲ್ಲಿ ಸ್ಥಾಪಿಸಿದಂತಹ ಚರ್ಚ್ ಇಂದು ಇಡೀ ಪ್ರಪಂಚದ ಕ್ಯಾಥೋಲಿಕ್ ಸಮುದಾಯದ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿದೆ. ಯಾರು ಸ್ಥಾಪಿಸಿದೋ?
ಮಕ್ಕಳೇ ಯಾರು ಸ್ಥಾಪಿಸಿದ್ದು? ಯಾರು? ಪೀಟರ್ ಅನ್ನುವುದು. ಅಪೋಸಲ್ಸ್ ಎಂದು ಕರೆಯಲಾಗುತ್ತಿದ್ದಂತ 12 ಜನ ಶಿಷ್ಯರ ಪೈಕಿ ಪ್ರಮುಖನಾದಂತವನು ಪೀಟರ್. ರೋಮ್ನಲ್ಲಿ ಸ್ಥಾಪಿಸಿದಂತ ಚರ್ಚ್ ಈಗಲೂ ಸಹ ಪ್ರಪಂಚದ ಕ್ಯಾಥೋಲಿಕ್ ಸಮುದಾಯದವರ ಪ್ರಮುಖವಾದಂತಹ ಕೇಂದ್ರ ಆಗಿದೆ. ಚರ್ಚ್ಗಳು ಅಂತಂದ್ರೆ ನೀವು ಗೊತ್ತಿರ್ಬೋದು, ಹಿಂದೂಗಳಿಗೆ ದೇವಾಲಯಗಳು ಯಾವ ರೀತಿಯೋ ಕ್ರೈಸ್ತರಿಗೆ ಚರ್ಚ್ಗಳು ದೇವಾಲಯಗಳಿದ್ದಂತೆ. ಪ್ರಾರಂಭದಲ್ಲಿ ಈ ಒಂದು ರೋಮನ್ ಚಕ್ರವರ್ತಿಗಳು ಕ್ರೈಸ್ತ ಧರ್ಮವನ್ನ ಪ್ರಚಾರಕ್ಕೆ ಅಡ್ಡಿಪಡಿಸಲಿಲ್ಲ. ಇದರಿಂದ ರೋಮ್ ಸಾಮ್ರಾಜ್ಯದಾದ್ಯಂತ ಈ ಕ್ರೈಸ್ತ ಧರ್ಮದ ಪ್ರಚಾರ ತುಂಬಾ ಶೀಘ್ರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹರಡ್ತಾಯಿತು. ಆದರೆ 1ನೇ ಶತಮಾನದ ನಂತರ ಕ್ರಮೇಣ ರೋಮನ್ ಚಕ್ರವರ್ತಿಗಳು ಈ ಕ್ರೈಸ್ತ ಧರ್ಮ ಪ್ರಚಾರಕರಿಗೆ ಹಿಂಸೆ ನೀಡಲಾರಂಭಿಸಿದರು. ಜೊತೆಗೆ ಧರ್ಮದ ಪ್ರಚಾರಕ್ಕೆ ಅಡ್ಡಿಯನ್ನು ಸಹ ಪಡಿಸಿದರು. ಇದನ್ನು ಲೆಕ್ಕಿಸದೆ ಪ್ರಚಾರಕರು ತಮ್ಮ ಕಾರ್ಯವೈಖರಿಯನ್ನು ಮುಂದುವರಿಸ್ತಾ ಹೋದರು. ನಂತರ 4ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾನ್ಸ್ಟಾಂಟೈನ್ ಸಾಲಿವಾಹನ ಶಕೆ 313ರಲ್ಲಿ ಕ್ರೈಸ್ತ ಧರ್ಮವನ್ನ ಈತ ರಾಜ್ಯ ಧರ್ಮವನ್ನಾಗಿ ಸ್ವೀಕಾರ ಮಾಡ್ತಾನೆ. ಅಂದಿನಿಂದ ಈ ಧರ್ಮ ರಾಜ್ಯಾಧಿಕಾರದ ಬೆಂಬಲವನ್ನು ಪಡೆದು ರೋಮ್, ಗ್ರೀಕ್, ಮ್ಯಾಸಿಡೋನಿಯಾ, ಏಷ್ಯಾ ಮೈನರ್ಗಳಲ್ಲಿ ಹರಡಲಿಕ್ಕೆ ಪ್ರಾರಂಭಿಸುತ್ತೆ. ಇವರೆಲ್ಲರೂ ಸಹ ಇದಕ್ಕೆ ಬೆಂಬಲವನ್ನು ಕೊಟ್ಟರು. ಜೊತೆಗೆ ರೋಮ್ನ ಚರ್ಚ್ ಹಾಗೂ ಮತ ಪ್ರಚಾರಕರು ನಡೆಸಿರುವಂತಹ ಮತಾಂತರದಿಂದ ಹೆಚ್ಚಿನ ಪ್ರಚಾರ ನಡೆಯಿತು. ಕ್ರೈಸ್ತ ಧರ್ಮ ವಿಶ್ವದಾದ್ಯಂತ ಪ್ರಚಾರ ಆಯಿತು. ಈ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪವಿತ್ರವಾದಂತಹ ಗ್ರಂಥ ಬೈಬಲ್. ಈ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಬೋಧಿಸಿದಂತಹ ಬೋಧನೆಗಳು, ಅವನ ವಿಚಾರಗಳನ್ನ ಈ ಬೈಬಲ್ ಗ್ರಂಥದಲ್ಲಿ ನಾವು ಕಾಣಬಹುದು. ಕ್ರಿಶ್ಚಿಯನ್ನರ ಪವಿತ್ರವಾದಂತಹ ಗ್ರಂಥ ಈ ಒಂದು ಬೈಬಲ್ ಆಗಿದೆ. ಮಕ್ಕಳೇ, ಧರ್ಮದ ಪ್ರಚಾರ ಆಯಿತು, ಧರ್ಮದ ಬೋಧನೆಗಳಾಯಿತು, ನಂತರ ಅವರ ಬಾಲ್ಯ ಜೀವನ ಆಯಿತು. ನಂತರದಲ್ಲಿ ಕ್ರೈಸ್ತ ಧರ್ಮದ ಕೊಡುಗೆಗಳೇನು ವಿಶ್ವ ಸಮುದಾಯಕ್ಕೆ, ಕ್ರೈಸ್ತ ಧರ್ಮದ ಕೊಡುಗೆಗಳೇನು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಮೊದಲೇ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಕೊಡುಗೆಗಳು. ಕ್ರೈಸ್ತ ಧರ್ಮ ಪ್ರಚಾರಕ್ಕೆ, ಕ್ರೈಸ್ತ ಧರ್ಮ ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವ ತತ್ವಗಳನ್ನ ಹೇಳಿದೆ. ಶಾಂತಿ ಮತ್ತು ಸಹೋದರತ್ವ ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವದ ತತ್ವಗಳನ್ನ ಈ ಒಂದು ಕ್ರೈಸ್ತ ಧರ್ಮ ಪ್ರಚಾರಕರು ಅಥವಾ ಕ್ರೈಸ್ತ ಧರ್ಮ ತಿಳಿಸಿದೆ. ಎರಡನೇದಾಗಿ ಚರ್ಚ್ಗಳು ಮತ್ತು ಧರ್ಮ ಪ್ರಚಾರಕರು ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಬಂದಂತಹ ಧರ್ಮ ಪ್ರಚಾರಕರು ಹೋದಂತಹ ಸ್ಥಳಗಳಲ್ಲಿ ಚರ್ಚ್ಗಳನ್ನ ಮತ್ತೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಧರ್ಮ ಪ್ರಚಾರದ ಜೊತೆಗೆ ಶಿಕ್ಷಣವನ್ನು ಸಹ ಪಸರಿಸಿದರು. ಅನೇಕ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಬೆಳವಣಿಗೆಗೆ ಕಾರಣ ಆದವು. ಅನೇಕ ಜನರು ಇದರಿಂದ ಶಿಕ್ಷಣವನ್ನು ಸಹ ಪಡೆದರು. ಮೂರನೇದಾಗಿ ಕ್ರೈಸ್ತ ಧರ್ಮವು ಕಟ್ಟಡಗಳ ನಿರ್ಮಾಣ ವಿನ್ಯಾಸಕ್ಕೆ ಗೋಥಿಕ್ ಶೈಲಿಯನ್ನ ಪರಿಚಯಿಸಿತು. ಕಟ್ಟಡಗಳ ನಿರ್ಮಾಣಕ್ಕೆ ಗೋಥಿಕ್ ಶೈಲಿಯನ್ನ ಪರಿಚಯ ಮಾಡಿತು. ಇದು ಒಂದು ಕ್ರೈಸ್ತ ಧರ್ಮದ ಕೊಡುಗೆ. ನಾಲ್ಕನೇದಾಗಿ ಕ್ರೈಸ್ತ ಧರ್ಮದ ಪ್ರಚಾರಕರು ವೈದ್ಯಕೀಯ ಸೇವೆಗಳನ್ನ ಪ್ರಪಂಚದಾದ್ಯಂತ ವಿಸ್ತರಿಸಿದರು. ವೈದ್ಯಕೀಯ ಸೇವೆಗಳನ್ನ ಪ್ರಪಂಚದಾದ್ಯಂತ ವಿಸ್ತಾರ ಮಾಡಿದರು. ಐದನೇದಾಗಿ
ಸ್ತ್ರೀಯರು, ದುರ್ಬಲ ಸಮುದಾಯದವರಿಗೆ ಶಿಕ್ಷಣವನ್ನ ನೀಡುವುದರ ಮೂಲಕ ಸಮಾಜದಲ್ಲಿ ಗುಣಾತ್ಮಕ ಬದಲಾವಣೆಯನ್ನು ತಂದರು. ಇದನ್ನೇ ಸಬಲೀಕರಣ ಅಂತೇಳಿ ಕರೆಯಲಾಯಿತು. ಕ್ರೈಸ್ತ ಧರ್ಮದ ಕೊಡುಗೆಗಳಲ್ಲಿ ನಾವು ಸ್ತ್ರೀ ಮತ್ತು ಪುರುಷರಿಗೆ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯವನ್ನು ನೀಡಿದೆ. ಅವರಿಗೂ ಸಹ ಗುಣಾತ್ಮಕವಾದಂತಹ ಒಂದು ಶಿಕ್ಷಣವನ್ನು ನೀಡುವುದರ ಮೂಲಕ ಬದಲಾವಣೆಯನ್ನು ತಂದರು. ಇದರಿಂದ ಸಬಲೀಕರಣ ಬೆಳವಣಿಗೆ ಆಯಿತು. ಎಲ್ಲರೂ ಸಹ ಸಮಾನರು ಅನ್ನುವಂತಹ ಒಂದು ಭಾವನೆ ಆ ಅವಧಿಯಲ್ಲೇ ಸಹ ಮೂಡಿಬಂತು. ಇವು ಕ್ರೈಸ್ತ ಧರ್ಮದ ಕೊಡುಗೆ. ನಂತರ ಕ್ರೈಸ್ತ ಧರ್ಮದ ಪಂಗಡಗಳನ್ನು ನಾವು ಗಮನಿಸಿದಾಗ ನೀವು ನೋಡೋದು, ಅನೇಕ ಧರ್ಮಗಳು ಹುಟ್ಟಿದಂತಹ ಸಂದರ್ಭದಲ್ಲಿ ಒಂದೇ ದಿವಸ ಹಂತ ಹಂತವಾಗಿ ಬೆಳೀತಾ ಏನಾಗುತ್ತೆ, ಅದು ಅನೇಕ ಕವಲುಗಳಾಗಿ ಟಿಸಿಲುಬಡುತ್ತೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲೂ ಸಹ ಪಂಗಡಗಳು ಉಗಮ ಹೇಗೆ, ಎಲ್ಲಿ, ಯಾವಾಗ ಉಗಮ ಅನ್ನೋದನ್ನು ನಾವು ತಿಳಿಯೋದಾದ್ರೆ 16ನೇ ಶತಮಾನದವರೆಗೆ ರೋಮ್ನಲ್ಲಿ ಕ್ಯಾಥೋಲಿಕ್ಕರ ಹಿಡಿತದಲ್ಲಿದ್ದಂತಹ ಕ್ರೈಸ್ತ ಧರ್ಮ ಹೊಸ ಕವಲುಗಳಿಗೆ ಕಾರಣ ಆಯಿತು. ಕ್ರಮೇಣ ಜನಸಾಮಾನ್ಯರಿಂದ ಮತ್ತು ಕ್ರೈಸ್ತ ಬೋಧನೆಗಳಿಂದ ದೂರ ಸರಿತು. ಚರ್ಚ್ಗಳಲ್ಲಿ ಪುರೋಹಿತರು ಮತ್ತು ಭೂಮಾಲೀಕರು ಮೆರೆಯಲಾರಂಭಿಸಿದರು. ಚರ್ಚ್ಗಳೇನಾದರೂ ಅನೇಕ ಶ್ರೀಮಂತರು, ರಾಜರುಗಳು ಇದಕ್ಕೆ ರಾಜಾಶ್ರಯವನ್ನು ಕೊಟ್ಟಿದ್ದರಿಂದ ಚರ್ಚ್ಗಳು ಶ್ರೀಮಂತ. ಚರ್ಚ್ನಲ್ಲಿ ಇದ್ದಂತಹ ಪುರೋಹಿತರು, ಅವರನ್ನ ಫಾದರ್ ಅಂತೇಳಿ ಕರಿತೀವಿ, ಅವರು ಐಹಿಕ ಭೋಗಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಚರ್ಚ್ಗಳು ಅನೈತಿಕತೆಯ ಬೀಡಾದವು. ಇದರಿಂದ ಏನಾಯಿತು, ಅನೇಕ ಜನ ಇವರ ಈ ಒಂದು ಐಷಾರಾಮಿ ಜೀವನ, ಐಹಿಕ ಭೋಗಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ನೋಡಿ ಸಾರ್ವಜನಿಕರು ಇವರನ್ನ ವಿರೋಧಿಸಲಿಕ್ಕೆ ಪ್ರಾರಂಭಿಸಿದರು. ಈ ಹಿನ್ನೆಲೆಯಲ್ಲಿ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಸುಧಾರಣಾ ಚಳವಳಿಗಳು ಪ್ರಾರಂಭ ಆಗುತ್ತವೆ. ಪ್ರಾಟೆಸ್ಟೆಂಟ್ ಎನ್ನುವಂತಹ ಹೊಸ ಪಂಗಡ ಇಲ್ಲಿ ಸೃಷ್ಟಿಯಾಯಿತು. ಇದರಿಂದ ಕ್ರೈಸ್ತ ಧರ್ಮವು ಎರಡು ಪಂಗಡಗಳಾಯಿತು ಕ್ರೈಸ್ತ ಧರ್ಮ. ಯಾವುದು ಈ ಕ್ರೈಸ್ತ ಧರ್ಮದ ಎರಡು ಪಂಗಡಗಳು? ಒಂದು, ಕ್ಯಾಥೋಲಿಕ್ಕರು, ತಿಳ್ಕೊಂಡಿದ್ದು ಸೈಂಟ್ ಪೀಟರ್ ರೋಮ್ನಲ್ಲಿ ಚೇರಣಿಗೆ ಅಲ್ಲಿ ಒಂದು ಚರ್ಚನ್ನ ಸ್ಥಾಪಿಸ್ತಾನೆ. ಅದನ್ನೇ ಕ್ಯಾಥೋಲಿಕ್ ಸಮುದಾಯದವರು ಇದರ ಪ್ರಮುಖವಾದಂತಹ ಕೇಂದ್ರವನ್ನಾಗಿ, ಅಂದರೆ ದೇವಾಲಯವನ್ನಾಗಿ ಮಾಡಿಕೊಂಡು ಅದರ ಅನುಯಾಯಿಗಳಾದರು. ಇವರು ಕ್ಯಾಥೋಲಿಕರಾದರು. ಎರಡನೇದು, ಮಾರ್ಟಿನ್ ಲೂಥರ್ ಧರ್ಮ ಸುಧಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ, ಜರ್ಮನಿಯಲ್ಲಿ ಸುಧಾರಣಾ ಚಳವಳಿಗಳನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂದಂಥದ್ದು ಅದೇ ಪ್ರಾಟೆಸ್ಟೆಂಟ್ ಅನ್ನುವಂಥದ್ದು. ಇವು ಎರಡು ಪಂಗಡಗಳಾದವು ಕ್ರೈಸ್ತ ಧರ್ಮದಲ್ಲಿ. ಭೌಗೋಳಿಕ ಅನ್ವೇಷಣೆಗಳು ಮತ್ತು ಅವುಗಳ ಮೂಲಕ ಐರೋಪ್ಯ ಸಾಮ್ರಾಜ್ಯಶಾಹಿ ಶಕ್ತಿ ರಾಷ್ಟ್ರಗಳು ವಿವಿಧ ಭೂಖಂಡಗಳಲ್ಲಿ ತಮ್ಮ ನೆಲೆಯನ್ನು ಸ್ಥಾಪಿಸಿಕೊಂಡು ಇವರು ಕ್ರಮೇಣ ರಾಜಕೀಯ ಶಕ್ತಿಯಾಗಿ ಬೆಳೆದರು. ತಮ್ಮ ಅಧಿಕಾರದ ಮುಂದುವರಿಕೆಗಾಗಿ ಕ್ರೈಸ್ತ ಧರ್ಮದ ಪ್ರಚಾರವನ್ನ ಹೋದಂತಹ ಕಡೆಗಳಲ್ಲಿ ಬೆಂಬಲಿಸ್ತಾ ಹೋದ್ರು. ಈ ಬೆಳವಣಿಗೆಯು ಭಾರತವೂ ಸೇರಿದಂತೆ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಕ್ರೈಸ್ತ ಧರ್ಮ ತೀವ್ರವಾಗಿ ಮತ್ತು ಸಂಘಟಿತವಾಗಿ ಬೆಳೆಯಲಿಕ್ಕೆ ಕಾರಣ ಆಯಿತು. ಈ ರೀತಿ ಕ್ರೈಸ್ತ ಧರ್ಮ ಸಾಕಷ್ಟು ಬೆಳವಣಿಗೆಯನ್ನ ಕಾಣ್ತು. ನಂತರ ಅನೇಕ ಜನರು ಇದರ ಅನುಯಾಯಿಗಳಾದರು. ಧರ್ಮದ ಪ್ರಚಾರದ ಜೊತೆಗೆ ಶಿಕ್ಷಣವನ್ನೂ ಸಹ ಪ್ರಚಾರವನ್ನು ಮಾಡ್ತಾ ಅನೇಕರಲ್ಲಿ ಧರ್ಮದ ಬೋಧನೆಗಳನ್ನು ಬಿತ್ತುತ್ತಾ ಶಿಕ್ಷಣವನ್ನೂ ಕೊಡ್ತಾ ಧರ್ಮಕ್ಕೆ ಅನೇಕರನ್ನ ಅನುಯಾಯಿಗಳನ್ನಾಗಿ ಮಾಡಿಕೊಳ್ತು. ಮುಖ್ಯವಾಗಿ ಈ ಒಂದು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತಂದ್ರೆ ಬೋಧನೆಗಳು ತುಂಬಾ ಸರಳವಾಗಿತ್ತು. ಯಾವುದೇ ರೀತಿಯ ಆಡಂಬರದ್ದಾಗಲಿ, ಯಾವುದೇ ವ್ಯಕ್ತಿಯನ್ನು ದೂಷಿಸುವಂಥದ್ದಾಗಲಿ,
ಯಾವುದೇ ಒಂದು ಸಂಪ್ರದಾಯವನ್ನು ಅಲ್ಲಗಳೆಯುವಂಥದ್ದಾಗಲಿ ಯಾವುದೂ ಸಹ ಇಲ್ಲ. ಸರಳವಾದಂತಹ ಬೋಧನೆಗಳು, ಸರಳವಾದಂತಹ ವಿಚಾರಗಳು, ಜೊತೆಗೆ ಜನರಾಡುವಂತಹ ಭಾಷೆಯಲ್ಲಿ ಸುಲಭವಾಗಿ ಅರ್ಥ ಆಗ್ತಿದ್ವು. ಅದರಿಂದ ಅನೇಕ ಜನ ಈ ಒಂದು ಕ್ರೈಸ್ತ ಧರ್ಮಕ್ಕೆ ಅನುಯಾಯಿಗಳಾದರು, ಅದನ್ನು ಪಾಲಿಸಲಿಕ್ಕೆ ಪ್ರಾರಂಭಿಸಿದ್ರು. ಇದರಿಂದ ಏನಾಯಿತು, ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮದ ಅನುಯಾಯಿಗಳು, ಧರ್ಮೀಯರು ಹೆಚ್ಚಾಗ್ತಾನೆ ಹೋದ್ರು. ಈ ರೀತಿಯಾಗಿ ಕ್ರೈಸ್ತ ಧರ್ಮ ತನ್ನದೇ ಆದಂಥ ಒಂದು ಬೆಳವಣಿಗೆಯನ್ನ ಪ್ರಪಂಚದಾದ್ಯಂತ ಕಾಣ್ತು. ನಂತರದಲ್ಲಿ ಇದಾದ ನಂತರ ಮತ್ತೊಂದು ಹೊಸ ಧರ್ಮ, ಅದೇ ಇಸ್ಲಾಂ ಧರ್ಮ. ಮಕ್ಕಳೇ, ಆಗಲೇ ನಾವು ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮದ ಬಗ್ಗೆ ತಿಳ್ಕೊಂಡ್ವಿ. ಈಗ ಇಸ್ಲಾಂ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಇಸ್ಲಾಂ ಧರ್ಮ ಪ್ರಾರಂಭವಾದದ್ದು ಅರೇಬಿಯಾ ಅನ್ನುವಂಥ ಮರುಭೂಮಿ ರಾಷ್ಟ್ರದಲ್ಲಿ. ದೇಶದಲ್ಲಿ ಇದು ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ. ಈ ಪ್ರದೇಶ ಮರುಭೂಮಿಯಿಂದ ಕೂಡಿದಂತಹ ಪ್ರದೇಶ ಆಗಿತ್ತು. ಎಲ್ಲಿಂದ ಎಲ್ಲಿ ನೋಡಿದ್ರು ಸಹ ಮರಳುಗಾಡೆ ಇರ್ತಿತ್ತು. ಇಂತಹ ಪ್ರದೇಶಗಳಲ್ಲಿ ಯಾವ ಸ್ಥಳದಲ್ಲಿ ಫಲವತ್ತಾದ ಭೂಮಿಗಳಿರ್ತವೋ ಅಲ್ಲಿ ಆ ಪ್ರದೇಶದ ಜನ ವಲಸೆ ಹೋಗಿ ಅಲ್ಲೇ ನೆಲೆ ನಿಲ್ತಿದ್ರು. ಎಲ್ಲಿ ಫಲವತ್ತಾದ ಭೂಮಿ ಮತ್ತು ನೀರು ದೊರಕುತ್ತಿತ್ತೋ ಅಲ್ಲಿ ನೆಲೆಸುತ್ತಿದ್ರು. ಈ ರೀತಿ ನೆಲೆ ನಿಂತಹ ಪ್ರದೇಶಗಳೇ ಈಗಿನ ಮೆಕ್ಕಾ ಮತ್ತು ಮದೀನಾಗಳು. ಆದರೆ ಆ ಮರುಭೂಮಿ ಪ್ರದೇಶ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಿರಲಿಲ್ಲ. ಅಲ್ಲಿನ ಜನ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ರು. ಫಲವತ್ತಾದಂತಹ ಭೂಪ್ರದೇಶಗಳಲ್ಲಿ ಮಾತ್ರ ಮನುಷ್ಯನ ವಾಸಕ್ಕೆ ಯೋಗ್ಯವಾದಂತಹ ಸ್ಥಳಗಳಾಗಿವೆ. ಅರಬರು ಮುಖ್ಯವಾಗಿ ಬಹುದೇವತಾರಾಧಕರಾಗಿದ್ದರು. ಅನೇಕ ದೇವರುಗಳನ್ನು ಪೂಜಿಸ್ತಿದ್ರು. ಇವರು ಪೂಜಿಸ್ತಿದ್ದಂಥ ದೇವರುಗಳು ಅಂತಂದ್ರೆ ಕಲ್ಲು, ಮರ, ಚಿಲುಮೆ ಇವುಗಳನ್ನ ಪೂಜೆ ಮಾಡ್ತಿದ್ರು. ಇವರ ಪವಿತ್ರವಾದಂತಹ ಸ್ಥಳ ಕಾಬಾ ಆಗಿತ್ತು. ಈ ಕಾಬಾ ಅರಬ್ಬರ ಧಾರ್ಮಿಕ ಕೇಂದ್ರವೂ ಸಹ ಆಗಿತ್ತು ಅನ್ನೋದನ್ನು ಗಮನಿಸಬೇಕಾದಂತಹ ವಿಚಾರ. ಇಂತಹ ಸನ್ನಿವೇಶ ಮರುಭೂಮಿಯಿಂದ ಆವೃತವಾದಂತಹ ಪ್ರದೇಶ, ಅಲ್ಲಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಫಲವತ್ತಾದ ಭೂಮಿಗಳು, ಆ ಭೂಮಿಗಳಲ್ಲಿ ನೆಲೆ ನಿಂತಿದ್ದಂತಹ ವಲಸಿಗರು, ದೇವರುಗಳಾದಂತಹ ಕಲ್ಲು, ಮರ, ಚಿಲುಮೆಗಳನ್ನ ಪೂಜಿಸುತ್ತಿದ್ದಂಥವರು. ಇಂತಹ ಒಂದು ಸನ್ನಿವೇಶದಲ್ಲಿ ಈ ಒಂದು ಮೊಹಮ್ಮದ್ ಪೈಗಂಬರರು ಜನ್ಮ ತಾಳಿ ಈ ಒಂದು ಇಸ್ಲಾಂ ಧರ್ಮ ಪ್ರವರ್ತಕರಾಗಿ ವಿಶ್ವಕ್ಕೆ ಪರಿಚಿತರಾಗ್ತಾರೆ. ಇಸ್ಲಾಂ ಧರ್ಮದ ಬಗ್ಗೆ ತಿಳಿಯೋದಾದ್ರೆ ಮೊದಲನೇದಾಗಿ ಮೊಹಮ್ಮದ್ ಪೈಗಂಬರರ ಜೀವನವನ್ನು ನಾವು ತಿಳಿಯೋಣ. ಈ ಮೊಹಮ್ಮದ್ ಪೈಗಂಬರರ ಜೀವನವನ್ನು ನಾವು ತಿಳಿಯೋದಾದ್ರೆ ಮೊಹಮ್ಮದ್ ಪೈಗಂಬರರು ಸಾಲಿವಾಹನ ಶಕೆ 570ರಲ್ಲಿ ಮೆಕ್ಕಾದಲ್ಲಿ ಜನನಾಗ್ತಾರೆ. ಈತನ ತಂದೆ ಅಬ್ದುಲ್ಲಾ, ತಾಯಿ ಅಮೀನ್ ಇವರ ಪುತ್ರನಾಗಿ ಜನಿಸ್ತಾನೆ. ಆದರೆ ದುರಾದೃಷ್ಟವಶಾತ್ ಇವರ ಜನನದ ತರುವಾಯ ತಂದೆ ಮತ್ತೆ ತಾಯಿ ಇಬ್ಬರೂ ಸಹ ಮರಣವನ್ನುತ್ತಾರೆ, ಅಬ್ದುಲ್ಲಾ ಮತ್ತೆ ಅಮೀನ. ಆ ನಂತರ ಮೊಹಮ್ಮದ್ ಪೈಗಂಬರರು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ. ತಂದೆಯ ತಮ್ಮನಾದಂತಹ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ. ಪ್ರಾರಂಭದಲ್ಲಿ ಕುರಿ ಕಾಯುವ ವೃತ್ತಿಯನ್ನ ಆಯ್ದುಕೊಂಡು ಕುರಿಗಳನ್ನು ಮೇಯಿಸ್ತಾ ಹೋಗ್ತಾ ಇರ್ತಾರೆ. ನಂತರ ತನ್ನ ಚಿಕ್ಕಪ್ಪನ ಜೊತೆ ವಿದೇಶಗಳಿಗೆ ವ್ಯಾಪಾರವನ್ನ ಮಾಡಲಿಕ್ಕೆ ಹೋಗ್ತಾರೆ. ಈತ ಮೆಕ್ಕಾ ಹಾಗೂ ಸಿರಿಯಾ ಪ್ರದೇಶಗಳಿಗೆ ಭೇಟಿಯನ್ನ ನೀಡುತ್ತಿದ್ದ ವ್ಯಾಪಾರಕ್ಕೋಸ್ಕರ. ಆಗ ಮೆಕ್ಕಾದ ಶ್ರೀಮಂತ ವಿಧವೆ ಖದೀಜಾ ಪರಿಚಯ ಆಗುತ್ತೆ. ಈ ಪರಿಚಯ ಆತ್ಮೀಯತೆಯಿಂದ ಮುಂದುವರೆದು ಕೊನೆಗೆ ವಿವಾಹದಲ್ಲಿ ಅಂತ್ಯ ಆಗುತ್ತೆ.
ಅವರ ಬಳಿ ನೌಕರಿಗೆ ಸೇರಿದಂತ ಮೊದಲನೇದಾಗಿದ್ದ ಅವರ ಬಳಿ ನೌಕರಿಗೆ ಸೇರಿ ಮತ್ತೆ ಆಕೆಯೊಂದಿಗೆ ವಿವಾಹ ಆಗ್ತಾನೆ. ವಿವಾಹ ಆದ ನಂತರ ಇವರಿಗೆ 2 ಪುತ್ರರು ಹಾಗೂ 4 ಜನ ಪುತ್ರಿಯರು ಜನಿಸ್ತಾರೆ. ಇದಾದ ನಂತರ ಇಲ್ಲಿಗೆ ಅವರ ಜೀವನ ನಿಲ್ಲಲಿಲ್ಲ, ಮುಂದುವರಿತು. ವ್ಯಾಪಾರಕ್ಕೋಸ್ಕರ ಆತ ಅನೇಕ ಪ್ರದೇಶಗಳಿಗೆ ಭೇಟಿಯನ್ನು ನೀಡ್ತಾನೆ. ಜವಳಿ ವ್ಯಾಪಾರಕ್ಕೆ ಹೊರಡ್ತಾನೆ. ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯನ್ನು ಭೇಟಿ ನೀಡಿದಂತಹ ಸ್ಥಳಗಳಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ವಿ, ಕ್ರೈಸ್ತ ಧರ್ಮ ಪ್ರಚಾರಕರು ಅಥವಾ ಕ್ರೈಸ್ತ ಧರ್ಮ ರೂಢಿಯಲ್ಲಿತ್ತು. ಆ ಸ್ಥಳಗಳಲ್ಲಿ ಅನೇಕ ಕ್ರೈಸ್ತ ಧರ್ಮೀಯರ ಪರಿಚಯ ಆಗುತ್ತೆ. ಯಹೂದಿ ಧರ್ಮದ ಪರಿಚಯ ಆಗುತ್ತೆ. ಅವರೊಂದಿಗೆ ಸಮಾಲೋಚನೆಯನ್ನ ಮಾಡ್ತಾನೆ, ಚರ್ಚೆಗಳನ್ನು ಮಾಡ್ತಾನೆ. ಅವರ ಪರಿಚಯ ಆಗಿ ಧರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸಂಗ್ರಹಿಸ್ತಾನೆ. ಈ ರೀತಿ ವಿಚಾರಗಳನ್ನು ಸಂಗ್ರಹಿಸಿದ ನಂತರ ಆತ ಏನ್ ಮಾಡ್ತಾನೆ, ಮೆಕ್ಕಾದ ಹೀರಾ ಎನ್ನುವ ಬೆಟ್ಟದ ತಪ್ಪಲಿಗೆ ಬಂದು ಧ್ಯಾನಾಸಕ್ತನಾಗ್ತಾನೆ. ಅಲ್ಲಿ ಧ್ಯಾನಾಸಕ್ತನಾದಂತ ಮಹಮ್ಮದ್ ಪೈಗಂಬರರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯವನ್ನು ಪಡೆದಂತ ಮಹಮ್ಮದ್ ಪೈಗಂಬರನನ್ನ ದೇವದೂತ ಅಂತೇಳಿ ಕರೀತಾರೆ ಇಲ್ಲಿನ ಜನ. ಇವರ ತತ್ವಗಳು ಬಹುಬೇಗನೆ ಜನರಿಂದ ಆಕರ್ಷಣೆಯನ್ನು ಪಡ್ಕೊಂಡು ಬಹಳಷ್ಟು ಜನರು ಮಹಮ್ಮದ್ ಪೈಗಂಬರ ಅನುಯಾಯಿಗಳಾದರು. ಕೆಲವೊಮ್ಮೆ ಧ್ಯಾನಾಸಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಕೆಲವು ಸಂದೇಶಗಳನ್ನ ತನ್ನ ಅನುಯಾಯಿಗಳಿಗೆ ತಿಳಿಸ್ತಿದ್ರು. ಆ ಸಂದೇಶಗಳನ್ನ ಅವರ ಅನುಯಾಯಿಗಳು ದೇವರ ಸಂದೇಶಗಳು ಅಂತೇಳಿ ಪರಿಗಣಿಸ್ತಿದ್ರು. ಅವರು ಶಿಷ್ಯರು ಇವರು ಬೋಧಿಸಿದಂತಹ ತತ್ವಗಳನ್ನ, ತಿಳಿಸಿದಂತಹ ವಿಚಾರಗಳನ್ನ ಸಂಗ್ರಹಿಸ್ತಿದ್ರು. ಆ ದಿವ್ಯ ಸಂದೇಶಗಳ ಸಂಗ್ರಹವೇ ಮಹಮ್ಮದ್ ಪೈಗಂಬರರು ಧ್ಯಾನಾಸಕ್ತರಾಗಿದ್ದಂತಹ ಸಂದರ್ಭದಲ್ಲಿ ತಿಳಿಸುತ್ತಿದ್ದಂತಹ ಒಂದು ಸಂದೇಶಗಳನ್ನ ಇವರ ಶಿಷ್ಯರು ಸಂಗ್ರಹಿಸುತ್ತಿದ್ರು. ಈ ಸಂಗ್ರಹಿಸುತ್ತಿದ್ದಂತಹ ಸಂದೇಶಗಳ ಸಂಗ್ರಹವೇ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಆಯಿತು. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಗೊತ್ತಿರ್ಬೋದು ಮಕ್ಕಳೇ? ಯಾವುದು? ಕುರಾನ್. ಈ ಕುರಾನ್ ನಲ್ಲಿ ಏನಿದೆ ಅಂದ್ರೆ ಮಹಮ್ಮದ್ ಪೈಗಂಬರರು ಬೋಧಿಸಿದಂತ ಅಥವಾ ತಿಳಿಸಿದಂತ ಸಂದೇಶಗಳ ಸಂಗ್ರಹ. ನಂತರ ಮಹಮ್ಮದ್ ಪೈಗಂಬರರು ತಮ್ಮ ತತ್ವಗಳನ್ನ ಮೆಕ್ಕಾದಲ್ಲಿ ಪ್ರಚಾರವನ್ನ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಬಹುದೇವತಾರಾಧನೆಯನ್ನ ಪೈಗಂಬರರು ವಿರೋಧಿಸ್ತಾರೆ. ಪೈಗಂಬರರನ್ನ ಮೆಕ್ಕಾದ ಜನರು ವಿರೋಧಿಸಿದ್ರು. ಹೇಗೆ ಹಿಂದಿನಿಂದಲೂ ಇದ್ದಂತಹ ಬಹುದೇವತಾರಾಧನೆಯನ್ನ ವಿರೋಧಿಸಿದ ಅದಕ್ಕೆ ಅಲ್ಲಿನ ಜನ ಇವರನ್ನ ವಿರೋಧಿಸ್ತಾರೆ. ಅನೇಕ ಜನ ಮೆಕ್ಕಾದಲ್ಲಿ ಮಹಮ್ಮದ್ ಪೈಗಂಬರರನ್ನ ಕೊಲೆ ಮಾಡಲಿಕ್ಕೆ ಸಂಚನ್ನ ರೂಪಿಸ್ತಾರೆ. ಇದನ್ನು ತಿಳಿದಂತಹ ಮಹಮ್ಮದ್ ಪೈಗಂಬರರು ಸಾಲಿವಾಹನ ಶಕೆ 622ರಲ್ಲಿ ಸಾಲಿವಾಹನ ಶಕೆ 622ರಲ್ಲಿ ಮಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಾಕ್ಕೆ ಇಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಈ ಪ್ರಯಾಣವನ್ನೇ ಮುಸ್ಲಿಮರು ಇಜಿರಾ ಶಕೆ ಅಂತೇಳಿ ಕರೀತಾರೆ. ಮದೀನಾಗೆ ಪ್ರಯಾಣವನ್ನು ಬೆಳೆಸಿದ್ರು. ಈ ಘಟನೆಯನ್ನ ಇಜಿರಾ ಎಂದು ಕರೀತಾರೆ. ಇಜಿರಾ ಅಂತಂದ್ರೆ ಪಲಾಯನ. ಮುಸ್ಲಿಮರು ಇದನ್ನ ಇಜಿರಾ ಶಕೆ ಅಂತೇಳಿ ಕರೀತಾರೆ. ಮುಸ್ಲಿಮರ ಲೂನಾರ್ ಕ್ಯಾಲೆಂಡರ್ ಇದರ ಆಧಾರದ ಮೇಲೆ ರಚನೆಯಾಗಿದೆ. ಮದೀನಾದ ಜನ ಮಹಮ್ಮದ್ ಪೈಗಂಬರರನ್ನ ಸ್ವಾಗತಿಸ್ತಾರೆ. ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣವನ್ನು ಬೆಳೆಸಿದಂತ ಇವರಿಗೆ ಮದೀನಾದ ಜನ ಭವ್ಯವಾದಂತಹ ಸ್ವಾಗತವನ್ನ ಕೊಡ್ತಾರೆ. ಇವರ ಬೋಧನೆಗಳನ್ನ ಅನುಸರಿಸ್ತಾರೆ. 8 ವರ್ಷಗಳ ತರುವಾಯ ಮೆಕ್ಕಾ ಮತ್ತು ಮದೀನಾದ ಮಧ್ಯೆ ಯುದ್ಧ ಪ್ರಾರಂಭ ಆಗುತ್ತೆ. ಮೆಕ್ಕಾದಿಂದ ಮದೀನಾಕ್ಕೆ ಹೋದಂತಹ ಮಹಮ್ಮದ್ ಪೈಗಂಬರು ಅಲ್ಲಿ ನೆಲೆ ನಿಲ್ತಾರೆ. ಅನೇಕ ಜನರು ಇವರಿಗೆ ಬೆಂಬಲವನ್ನ ಕೊಡ್ತಾರೆ. ಧರ್ಮ ಬೋಧನೆಯಾಗುತ್ತೆ. ನಂತರ 8 ವರ್ಷಗಳ ಕಾಲ ಅಲ್ಲಿ ನೆಲೆ ನಿಂತು ಕೊನೆಯದಾಗಿ 8 ವರ್ಷಗಳ ತರುವಾಯ ಮೆಕ್ಕಾ ಮತ್ತು ಮದೀನಾದ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ. ಮದೀನಾದ ಜನರು ಮೆಕ್ಕಾದವರನ್ನ ಸೋಲಿಸ್ತಾರೆ. ಆಗ ಮಹಮ್ಮದ್ ಪೈಗಂಬರರು ಮೆಕ್ಕಾವನ್ನು ಪ್ರವೇಶಿಸ್ತಾರೆ. ತದನಂತರ ಮೆಕ್ಕಾದ ಜನ ಪೈಗಂಬರರ ತತ್ವಗಳನ್ನು ಒಪ್ಪಿ
ಅವರ ಅನುಯಾಯಿಗಳಾಗ್ತಾರೆ. ಅಲ್ಲೂ ಸಹ ಇಸ್ಲಾಂ ಧರ್ಮವನ್ನ ಬೋಧಿಸ್ತಾರೆ ಮೊಹಮ್ಮದ್ ಪೈಗಂಬರರು. ದೇಶದಾದ್ಯಂತ, ಅರಬ್ ದೇಶದಾದ್ಯಂತ ಧರ್ಮ ಪ್ರಚಾರ ಆಯಿತು. ಸಾಲಿವಾಹನ ಶಕೆ 632ರಲ್ಲಿ ಮೊಹಮ್ಮದ್ ಪೈಗಂಬರರು ಮರಣವನ್ನು ಹೊಂದುತ್ತಾರೆ ಅಥವಾ ಇಹಲೋಕವನ್ನ ತ್ಯಜಿಸ್ತಾರೆ. ಈ ರೀತಿಯಾಗಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮವನ್ನು ಹುಟ್ಟಿ ಹಾಕಿದ್ರು, ಪ್ರಚಾರವನ್ನ ಮಾಡಿದ್ರು. ಮೆಕ್ಕಾ ಮತ್ತು ಮದೀನಾದಲ್ಲಿ ಇವರ ಅನುಯಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರು ಅನ್ನೋದನ್ನ ನಾವು ಇದರಿಂದ ತಿಳ್ಕೊಳ್ತೀವಿ. ಇಸ್ಲಾಂ ಧರ್ಮದ ಬೋಧನೆಗಳನ್ನ ತಿಳ್ಕೊಳ್ಳೋಣ. ಇಸ್ಲಾಂ ಧರ್ಮದ ಬೋಧನೆಗಳು ತುಂಬಾ ಸರಳವಾಗಿದ್ದು, ಕ್ರೈಸ್ತ ಧರ್ಮದ ಬೋಧನೆಗಳಂತೆಯೂ ಸಹ ಸರಳವಾಗಿದ್ದು. ಇಲ್ಲಿ ಇಸ್ಲಾಂ ಎಂದರೆ ಅರ್ಥ ಏನು ಅಂದರೆ ದೇವರಿಗೆ ಶರಣಾಗುವುದು ಅಂತ ಅರ್ಥವನ್ನು ಸೂಚಿಸುತ್ತೆ. ಮುಸ್ಲಿಂ ಎಂದರೆ ದೇವರ ಅನುಯಾಯಿ ಅನ್ನುವಂತ ಅರ್ಥ. ಅಂದ್ರೆ ಇಸ್ಲಾಂ ಧರ್ಮದ ಬೋಧನೆಗಳು ಈ ರೀತಿಯಾಗಿ ನಾವು ಕಾಣಬಹುದು. ಅವಾಗಲೇ ಹೇಳಿದಂತೆ, ಒಂದೇದು ದೇವರು ಒಬ್ಬನೇ, ಆತನೇ ಅಲ್ಲ. ದೇವರು ಒಬ್ಬನೇ, ಅವನು ಯಾರಪ್ಪ ಅಂತಂದ್ರೆ ಸಕಲ ಜೀವರಾಶಿಗಳನ್ನು ಕಾಯುವಂತವನು ಒಬ್ಬನೇ, ಆತನೇ ಅಲ್ಲ. ಆತನ ನಾವು ಉಳಿಸಿಕೊಳ್ಬೇಕು ಅಂತಂದ್ರೆ ಪ್ರಾರ್ಥನೆಯಲ್ಲೇ ಸಾಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಮೊಹಮ್ಮದ್ ಪೈಗಂಬರರು. ಎರಡನೇದಾಗಿ ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನವನ್ನು ನಡೆಸಬೇಕು. ಇವರ ಬೋಧನೆಗಳಲ್ಲಿ ಮತ್ತೊಂದು ಅಂಶ ಪ್ರಾಮಾಣಿಕವಾಗಿರಬೇಕು ಮತ್ತು ನೀತಿಯುತವಾದಂತಹ ಜೀವನವನ್ನು ನಡೆಸುವುದರ ಮೂಲಕ ದೇವರನ್ನು ಉಳಿಸಿಕೊಳ್ಳಬಹುದು. ಜೊತೆಗೆ ದುಶ್ಚಟಗಳಿಂದ ದೂರ ಇರಬೇಕು. ಯಾವುದೇ ಕೆಟ್ಟ ಚಟುವಟಿಕೆಗಳನ್ನ ಅಥವಾ ಚಟಗಳನ್ನ ಅಂಟಿಸಿಕೊಳ್ಳಬಾರದು ಮನುಷ್ಯನಾದಂತವನು. ಆಗ ಮಾತ್ರ ದೇವರನ್ನು ಉಳಿಸಿಕೊಳ್ಳಬಹುದು ಅನ್ನುವಂಥ ವಿಚಾರವನ್ನ ಇವರು ತಿಳಿಸ್ತಾರೆ. ಮೂರನೇದಾಗಿ ದೀನ ದುರ್ಬಲರ ಬಗ್ಗೆ ಕರುಣೆ. ದೀನರು, ದುರ್ಬಲರು, ಅಶಕ್ತರಾಗಿರ್ತಾರೆ, ಅವರ ಮೇಲೆ ಕರುಣೆಯನ್ನು ತೋರಬೇಕು. ಜೊತೆಗೆ ಸ್ತ್ರೀಯರ ಬಗ್ಗೆ ಗೌರವದಿಂದ ಕಾಣಬೇಕು, ಸ್ತ್ರೀಯರನ್ನ ಸಹ ಗೌರವದಿಂದ ಕಾಣಬೇಕು ಅನ್ನುವಂಥ ವಿಚಾರಗಳನ್ನ ಮೊಹಮ್ಮದ್ ಪೈಗಂಬರರು ತಮ್ಮ ಬೋಧನೆಯಲ್ಲಿ ತಿಳಿಸ್ತಾರೆ. ನಂತರ ಇಸ್ಲಾಂ ಧರ್ಮದ ಆಚರಣೆಗಳನ್ನ ನಾವು ತಿಳಿಯೋದಾದ್ರೆ, ಧರ್ಮದ ಆಚರಣೆಗಳು ಮುಸ್ಲಿಮರು ನೀವು ನೋಡಬಹುದು ಮಕ್ಕಳೇ, ನಾವು ಹಿಂದೂಗಳಂತೆ ಅವರು ಹಬ್ಬ ಹರಿದಿನಗಳನ್ನ ಸಾಕಷ್ಟು ಮಾಡೋದಿಲ್ಲ. ತುಂಬಾ ಸರಳವಾಗಿರ್ತಾರೆ. ಸರಳವಾದಂತಹ ಒಂದು ವರ್ಷದಲ್ಲಿ 1 ಅಥವಾ 2 ಹಬ್ಬ ಹರಿದಿನಗಳನ್ನ ಮಾಡ್ತಾರೆ. ಆದ್ರೆ ಪ್ರತಿದಿನ ಪ್ರಾರ್ಥನೆಯನ್ನ ಮಾಡ್ತಾರೆ. ನೀವು ನೋಡಿರ್ಬೋದು, ಮೊಹಮ್ಮದ್ ಪೈಗಂಬರ್ ಹೇಳಿದಂತೆ ದೇವರು ಒಬ್ಬನೇ, ಆತನೇ ಅಲ್ಲ, ಆತನ ನಾವು ಉಳಿಸಿಕೊಳ್ಬೇಕು ಅಂತಂದ್ರೆ ಪ್ರಾರ್ಥನೆಯೊಂದೇ ಸಾಕು. ಅದೇ ರೀತಿ ಇವರ ಬೋಧನೆ ಆಚರಣೆಗಳು ಅದೇ ರೀತಿಗೆ ಕಲೀಮಾ ಅಂದ್ರೆ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆಯನ್ನ ಇಟ್ಟಿರಬೇಕು. ಆ ನಂಬಿಕೆಯನ್ನು ಹೊಂದಿ ಮೊಹಮ್ಮದ್ ಪೈಗಂಬರರು ಅವರ ಪ್ರವಾದಿ. ಕಲೀಮಾ ಅಂತಂದ್ರೆ ಅಲ್ಲಾಹನಲ್ಲಿ ನಂಬಿಕೆ, ಮೊಹಮ್ಮದ್ ಪೈಗಂಬರರು ಅವರ ಪ್ರವಾದಿಯಾಗಿದ್ರು, ಅವರನ್ನು ನಂಬಬೇಕು. ಎರಡನೇದಾಗಿ ನಮಾಜ್. ಪ್ರತಿ ನಿಷ್ಠಾವಂತ ಮುಸ್ಲಿಮನಾದಂಥವನು ಪ್ರತಿದಿನ 5 ಬಾರಿ ನಮಾಜ್ ಮಾಡಬೇಕು, ಪ್ರಾರ್ಥನೆಯನ್ನ ಮಾಡಬೇಕು. ನಮಾಜ್ ಅಂದ್ರೆ ಪ್ರಾರ್ಥನೆ, ಬೇರೆ ಏನಿಲ್ಲ. 5 ಬಾರಿ ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥನೆಯೊಂದೇ ದೇವರನ್ನ ಬಳಸಿಕೊಳ್ಳಲಿಕ್ಕೆ ಒಂದು ಮಾರ್ಗ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಮೂರನೇದಾಗಿ ರೋಜಾ. ಮಕ್ಕಳಿಗೆ ಗೊತ್ತಿರಬಹುದು, ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಉಪವಾಸ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೂ ತಿನ್ನಲ್ಲ. ಇದನ್ನೇ ಉಪವಾಸ ಅಂತ ಕರಿತೀವಿ. ರಂಜಾನ್ ತಿಂಗಳಲ್ಲಿ ಉಪವಾಸವನ್ನ ಇರುವಂತದ್ದು, ಇದನ್ನ ರೋಜಾ ಅಂತ ಕರಿತೀವಿ. 4ನೇದು ಜಕಾತ್. ಏನು ಜಕಾತ್ ಅಂದ್ರೆ, ನಿಷ್ಠಾವಂತ ಮುಸ್ಲಿಮನಾದಂಥವನು ತನ್ನ ಆದಾಯದಲ್ಲಿ ಇಂತಿಷ್ಟು ಭಾಗ, ಸ್ವಲ್ಪ ಭಾಗವನ್ನ ದೀನ ದುರ್ಬಲರಿಗೆ, ಬಡವರಿಗೆ ದಾನವನ್ನ ನೀಡಬೇಕು. ಅದು ರಂಜಾನ್ ಸಮಯದಲ್ಲೇ ನಡೆಯುತ್ತೆ. ಕೆಲವರು ನೋಡಿರ್ಬೋದು ಮಕ್ಕಳೇ, ಮಸೀದಿಗಳ ಮುಂದೆ ರಂಜಾನ್ ಸಮಯದಲ್ಲಿ ಅನೇಕ ಜನ ಕುಂತಿರ್ತಾರೆ. ಅಂದ್ರೆ ಆ ಸಮಯದಲ್ಲಿ ಭಿಕ್ಷೆಯನ್ನು ನೀಡ್ತಾರೆ ಅಥವಾ ದಾನವನ್ನ ನೀಡ್ತಾರೆ ಅನ್ನುವಂಥ ಉದ್ದೇಶದಿಂದ ಆದಾಯದಲ್ಲಿ ನಿಗದಿಪಡಿಸಿದಂತ ಭಾಗವನ್ನ ಬಡವರಿಗೆ ದಾನವನ್ನ ನೀಡ್ತಾರೆ. 5ನೇದಾಗಿ ಹಜ್, ಮೆಕ್ಕಾದ ಯಾತ್ರೆ. ಹಜ್ ಅಂದ್ರೆ ಮೆಕ್ಕಾ ಯಾತ್ರೆ. ಜೀವನದಲ್ಲಿ ಒಮ್ಮೆ ಮೆಕ್ಕಾದ ಯಾತ್ರೆಯನ್ನ ಕೈಗೊಳ್ಳಬೇಕು, ಆವಾಗ ಮಾತ್ರ ಆ ಒಂದು ಜೀವನ ಪಾವನ ಆಗುತ್ತೆ ಎನ್ನುವಂಥದ್ದು. ಇದು ಇವರ ನಂಬಿಕೆ ಮತ್ತೆ ಆಚರಣೆಗಳಾಗಿದೆ.
ನಂತರ ಇಸ್ಲಾಂ ಧರ್ಮದ ಪ್ರಚಾರ. ಮಹಮ್ಮದ್ ಪೈಗಂಬರರು 632ರಲ್ಲಿ ಸಾಲಿವಾಹನ ಶಕೆ 632ರಲ್ಲಿ ಇಹಲೋಕವನ್ನು ತ್ಯಜಿಸಿದ ನಂತರ ಧರ್ಮ ಪ್ರಚಾರಕ್ಕೆ ಅವರ ಉತ್ತರಾಧಿಕಾರಿಗಳು ಏನ್ ಮಾಡ್ತಾರೆ, ಈ ಒಂದು ಧರ್ಮ ಪ್ರಚಾರವನ್ನು ಮಾಡ್ತಾ ಹೋಗ್ತಾರೆ. ಇವರನ್ನ ಖಲೀಫರು ಅಂತೇಳಿ ಕರಿತೀವಿ. ಈ ಖಲೀಫರನ್ನೇ ಪೈಗಂಬರರ ಉತ್ತರಾಧಿಕಾರಿಗಳು ಅಂತೇಳಿ ಕರೀಲಾಗುತ್ತೆ. ಇವರ ಪ್ರಾಮಾಣಿಕ ಪ್ರಯತ್ನದಿಂದ ಕೇವಲ 1 ಶತಮಾನದಲ್ಲಿ ಇಸ್ಲಾಂ ಧರ್ಮ ಪಶ್ಚಿಮದ ಸ್ಪೇನ್ನಿಂದ ಹಿಡಿದು ಒಂದೇ ಶತಮಾನದ ಅವಧಿಯಲ್ಲಿ ಪಶ್ಚಿಮದ ಸ್ಪೇನ್ನಿಂದ ಹಿಡಿದು ಪೂರ್ವದ ಭಾರತದವರೆಗೆ ಈ ಧರ್ಮ ಪ್ರಚಾರ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಈ ಧರ್ಮ ಪ್ರಚಾರ ಆಗಲಿಕ್ಕೆ ಅಂತಂದ್ರೆ, ಮೊದಲನೇದಾಗಿ ಇಸ್ಲಾಂ ಧರ್ಮದ ಸರಳತೆ. ಧರ್ಮ ತುಂಬಾ ಸರಳವಾಗಿತ್ತು. ಎರಡನೇದಾಗಿ ಇದರ ಕಾರ್ಯಚಟುವಟಿಕೆಗಳು. ಯಾರ್ದೋ ಖಲೀಫರು ಧರ್ಮ ಪ್ರಚಾರದಲ್ಲಿ ಕಾರ್ಯಚಟುವಟಿಕೆಗಳು ತುಂಬಾ ಚುರುಕಾಗಿದ್ದು, ಇದರಿಂದಲೂ ಸಹ ಏನಾಗುತ್ತೆ, ಪ್ರಚಾರ ತುಂಬಾ ಶೀಘ್ರವಾಗಿ ಆಗುತ್ತೆ. ಮೂರನೇದಾಗಿ ಇಸ್ಲಾಂ ಧರ್ಮೀಯರ ಶ್ರದ್ಧೆ. ಈ ಧರ್ಮ ಶ್ರದ್ಧೆಯಿಂದಲೂ ಸಹ ಧರ್ಮ ಪ್ರಚಾರ ಅತಿ ಶೀಘ್ರವಾಗಿ ಆಯಿತು. ನಾಲ್ಕನೇದಾಗಿ ಈ ಧರ್ಮಕ್ಕೆ ಮುಸ್ಲಿಂ ಸುಲ್ತಾನರುಗಳು ನೀಡಿದಂತಹ ಧಾರ್ಮಿಕ ಆಸಕ್ತಿ. ಐದನೆಯದಾಗಿ ಪೂರಕವಾಗಿ ಸೃಷ್ಟಿಯಾದಂತಹ ರಾಜಕೀಯ ಸನ್ನಿವೇಶಗಳಿಂದ ಈ ಇಸ್ಲಾಂ ಧರ್ಮ ಪ್ರಪಂಚದಾದ್ಯಂತ ತುಂಬಾ ವ್ಯಾಪಕವಾಗಿ ಹರಡಲಿಕ್ಕೆ ಕಾರಣ ಆಯಿತು. ಅತಿ ಶೀಘ್ರವಾಗಿ ಈ ಒಂದು ಧರ್ಮ ಪಶ್ಚಿಮದ ಸ್ಪೇನ್ನಿಂದ ಪೂರ್ವದ ಭಾರತದವರೆಗೂ ಸಹ ಇದು ಹರಡ್ತಾ ಹೋಯಿತು. ಈ ರೀತಿ ಈ ಧರ್ಮ ಪ್ರಚಾರ ಆಗ್ತಾ ಹೋಯಿತು. ನಂತರ ಇಸ್ಲಾಂ ಧರ್ಮದ ಕೊಡುಗೆಗಳನ್ನು ನಾವು ನೋಡೋದಾದ್ರೆ, ವೈದ್ಯಕೀಯವಾಗಿ ಈ ಒಂದು ಇಸ್ಲಾಂ ಧರ್ಮ ದಡಾರ ಮತ್ತೆ ಇತರ ರೋಗಗಳಿಗೆ ಔಷಧಿಯನ್ನ ಮತ್ತು ವೈದ್ಯಕೀಯ ರಚನೆಯನ್ನು ಮಾಡಿತು. ರೋಗಗಳಿಗೆ ಔಷಧಿ ಯಾವಿದ್ವು ಅವರ ಕಾಯಿಲೆಗಳು? ದಡಾರ ಇತ್ಯಾದಿ ಕಾಯಿಲೆಗಳಿಗೆ ಇದು ವೈದ್ಯಕೀಯ ಸೇವೆ ಮತ್ತು ವೈದ್ಯಕೀಯ ರಚನೆಯನ್ನು ಮಾಡಿತು. ಎರಡನೇದಾಗಿ ವಿಜ್ಞಾನ ಮತ್ತು ಗಣಿತದಲ್ಲಿ ಹೊಸ ಸಂಶೋಧನೆಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟು, ಮೂರನೇ ಮಧ್ಯಯುಗದಲ್ಲಿ ಅರೇಬಿಯಾ ಮತ್ತು ಪರ್ಷಿಯಾ ಸಾಮ್ರಾಜ್ಯಗಳಲ್ಲಿ ಬೆಳೆದಿದ್ದ ಭೂಗೋಳ, ಖಗೋಳ ಶಾಸ್ತ್ರಗಳಲ್ಲಿ ಜ್ಞಾನವನ್ನ ಪ್ರಪಂಚದಾದ್ಯಂತ ಪ್ರಚಾರಗೊಳಿಸಿತು. ನಾಲ್ಕನೇದ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಇಸ್ಲಾಂ ಧರ್ಮ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು, ಇಸ್ಲಾಂ ಶೈಲಿಯ ಗುಣಲಕ್ಷಣಗಳನ್ನು ಹೊಂದಿ ರೋಮನ್, ಬೈಜಾಂಟಿಯನ್ ಮತ್ತು ಪರ್ಷಿಯನ್ ದೇಶಗಳಲ್ಲಿ ವಾಸ್ತುಶಿಲ್ಪಗಳು ನಿರ್ಮಾಣ. ನಂತರ ಇಸ್ಲಾಂ ಧರ್ಮದ ಪಂಗಡಗಳನ್ನು ನಾವು ಗಮನಿಸೋದಾದ್ರೆ, ಇಸ್ಲಾಂ ಧರ್ಮದಲ್ಲಿಯೂ ಸಹ ಅನೇಕ ಪಂಗಡಗಳಿರೋದನ್ನು ನಾವು ಕಾಣ್ತೀವಿ. ಇದರಲ್ಲಿ ಪ್ರಮುಖವಾಗಿ 2 ಪಂಗಡಗಳಿವೆ, ಶಿಯಾ ಮತ್ತು ಸುನ್ನಿ ಪಂಗಡಗಳು. ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಹೇಳಿ ಕರೀತಾರೆ. ಮಹಮ್ಮದ್ ಪೈಗಂಬರರ ನಂತರ ಖಲೀಫರು ಇಸ್ಲಾಂ ಧರ್ಮ ಮತ್ತು ರಾಜಕೀಯ ಮುಖಂಡರಾಗ್ತಾರೆ. ಅಬೂ ಬಕರ್,
ಮೊದಲನೆಯ ಖಲೀಫನಾಗಿದ್ದ. ಇಷ್ಟು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಇವರ ಬೋಧನೆಗಳು ಮತ್ತೆ ಅದರ ಒಂದು ಪ್ರಚಾರ. ಈ ರೀತಿಯಾಗಿ ವಿಶ್ವದ ರಾಷ್ಟ್ರಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಪ್ರಚಾರ ಆದವು. ಅನೇಕ ಜನರು ಆ ಧರ್ಮವನ್ನು ಈಗಲೂ ಸಹ ಅನುಸರಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.